ದಿನದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಬಣಕಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು, ಹಾಗೆ ತರವೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸತತವಾಗಿ 2 ಅವಧಿ, ಹಾಗೂ ಭಾರತೀಯ ಜನತಾ ಪಕ್ಷದ ಬಾಳೂರು ಹೋಬಳಿ ಮಾಜಿ ಅಧ್ಯಕ್ಷರು 2 ಅವಧಿ, ಹಾಗೂ ಬಾಳೂರು ಹೋಬಳಿ ಕಾಫಿ ಬೆಳೆಗಾರರ ಸಂಘದ ಹಾಲಿ ಉಪಾಧ್ಯಕ್ಷರು, ಹಾಗೂ ಭಾರತೀಯ ಜನತಾ ಪಕ್ಷದ ಮೂಡಿಗೆರೆ ಮಂಡಲದ ಮಾಜಿ ಉಪಾಧ್ಯಕ್ಷರು, ಹಾಗೂ ಜಿಲ್ಲಾ ಪಂಚಾಯತ್ ಕೆಡಿಪಿ ಮೆಂಬರ್, ಹಾಗೂ ಭಾರತೀಯ ಜನತಾ ಪಕ್ಷದ ತಾಲೂಕು ಯುವ ಮೋರ್ಚಾದ ಮಾಜಿ ಅಧ್ಯಕ್ಷರು, ಹಾಗೂ ಶ್ರೀ ಬಾಳೂರು ಕಾಲನಾಥೇಶ್ವರ ದೇವಸ್ಥಾನ ಸಮಿತಿಯ ಸದಸ್ಯರು, ಸತತವಾಗಿ 30 ವರ್ಷಗಳ ಕಾಲ ಬಿಜೆಪಿ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸತಕ್ಕಂತಹ ಶ್ರೀಯುತ BM ಭರತ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಮೀಟ್ ಯುವರ್ ಪೊಲಿಟಿಷಿಯನ್ ಪರವಾಗಿ ಸ್ವಾಗತ. ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ. BM ಭರತ್ ಅಂತ ಹೇಳ್ಬಿಟ್ಟು, ನಮ್ಮ ತಂದೆ ಹೆಸರು BM ಮರಿಯೋಡ ಮತ್ತು MR ಶಾರದಮ್ಮ ತಾಯಿ. ಅವರಿಗೆ 3 ಜನ ಮಕ್ಕಳು. ನಮ್ಮದು ಮೂಲತಃ ಬಾಳೂರು ಹೋಬಳಿ, ಬಾಳೂರು ಗ್ರಾಮ. ನಮ್ಮ ಮನೆಯ ಮೂಲತಃ ಮನೆ ಹೆಸರು ಹರಿವಿನಕೆರೆ ಅಂತ. ತಂದೆಗೆ 3 ಜನ ಮಕ್ಕಳು, ಅದರಲ್ಲಿ ದೊಡ್ಡವನಾಗಿ ನಾನು BM ಭರತ್, ಎರಡನೇವಳು ನನ್ನ ತಂಗಿ BM ಬೃಂದ, ಮೂರನೇನು BM ಭಗತ್ ಅಂತ ಹೇಳ್ಬಿಟ್ಟು. ನನಗೆ ತಂಗಿ ಎಲ್ಲಿ ಕೊಟ್ಟಿದ್ದು? ತಂಗಿ ಕೊಪ್ಪ ತಾಲೂಕಿನ ಹರಿಹರಪುರ ಬೇಳೆಗೆದ್ದೆ ರಾಮಣ್ಣಗೌಡರ ಮೊದಲನೇ ಮಗ BR ಸುಧಾಕರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದು. ಅವರಿಗೆ ತಂಗಿಗೆ ಒಬ್ಳು ಮಗಳು, ಅವಳದು ಮದುವೆ ಆಗಿದೆ. ನನಗೆ ನನ್ನ ಮಡದಿ ಹೆಸರು BR ಸುಪ್ರಿಯಾ ಅಂತ ಹೇಳ್ಬಿಟ್ಟು, ತೀರ್ಥಹಳ್ಳಿ ತಾಲೂಕು ಮಕ್ಕಿಮನೆ. 1997ರಲ್ಲಿ ನಾನು ಮದುವೆ ಆಗಿದ್ದು, ಮೇ 2ನೇ ತಾರೀಕು. ನನಗೆ ಒಬ್ಬನೇ ಮಗ ಸ್ಮರಣ್ BB ಅಂತ ಹೇಳ್ಬಿಟ್ಟು, ಅವನು BBA ಮಾಡಿದ್ದ. BBA ಮಾಡಿ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡ್ತಾ ಇದ್ದ. 2019ರಲ್ಲಿ ಕೊರೋನಾ ಬಂದಾಗ ಒಬ್ಬನೇ ಮಗ ಅಂತ ಬೇಡ ಅಂತ ವಾಪಸ್ ಮನೆ ಕರ್ಸ್ಕೊಂಡು 2 ವರ್ಷ ಮೆಡಿಕಲ್ ಕೋರ್ಸನ್ನು ಕೊಡಿಸಿ ಬಂಕರಲ್ಲಿ ಬಸವೇಶ್ವರ ಮೆಡಿಕಲ್ನನ್ನು ನಡೆಸ್ತಾ ಇದ್ದಾರೆ. ಗ್ರೇಟ್. ಹೀಗೆ ನೀವೊಂದು 30 ವರ್ಷದಿಂದ ಒಂದು ಬಿಜೆಪಿ ಕಾರ್ಯಕರ್ತರಾಗಿ ಜನಸ್ಪಂದಕರಾಗಿ ಹೊರಹೊಮ್ಮಿದ್ದೀರಿ. ಹೇಗೆ ನಿಮ್ಮ ಒಂದು ಪ್ರಯಾಣ? ನಾನು BJP ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡಿರ್ತಕ್ಕಂಥದ್ದು. 1994ರಿಂದ ಕಾಲೇಜಿನ ಇದರಲ್ಲಿ ABP ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಸದಸ್ಯನಾಗಿದ್ದೆ. ಗ್ರೇಟ್. ಕಾಲೇಜಿನಲ್ಲಿ ಒಂದ್ಸರಿ ಕಾಲೇಜಿನ ಅಧ್ಯಕ್ಷ ಆಗಿದ್ದೆ, DSPG ಕಾಲೇಜ್ ಮೂಡಿಗೆರೆ. ಆನಂತರ ನಾನು 1997 ಅಲ್ಲಿಂದ ನನಗೆ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತಿದ್ದೆ. ನಾನು ಯಾವುದೇ ಒಂದು ಇದರಲ್ಲೂ ಪಕ್ಷದ ಲೀಡರ್ ಅಂತ ಎಲ್ಲೂ ತೋರ್ಸ್ಕೊಂಡಿಲ್ಲ. ಯಾಕೆಂದ್ರೆ ಕಾರ್ಯಕರ್ತರಿದ್ರೆ ನಾವು ಲೀಡರ್ ಆಗ್ತೀವಿ. ಇವತ್ತು ಪಕ್ಷಕ್ಕೆ ಏನಾದ್ರು ಸಂಘಟನೆಗೆ ಶಕ್ತಿ ತುಂಬಿದ್ರೆ ಕಾರ್ಯಕರ್ತರು. 100%. ಹಾಗಾಗಿ ನಾವು ಏನು ಕೆಲಸ ಸೇವೆ ಮಾಡಿದೀವಿ, ನಾವು ಸೇವೆ ಅಂತ ನಾವು ಲೀಡರ್ಶಿಪ್ ಮಾಡಕ್ ಹೋಗ್ಲಿಲ್ಲ. 96ನೇ ಇಸ್ವಿಯಲ್ಲಿ ನನಗೆ ನಮ್ಮ ಎಲ್ಲ ಕಾರ್ಯಕರ್ತರು ತರವೆ ಗ್ರಾಮ ಪಂಚಾಯತಿಯಲ್ಲಿ ಪಕ್ಷದಲ್ಲಿ ಇದ್ರೂ ಸಮೇತ ಸ್ವಲ್ಪ ಗೊಂದಲ ಆಯ್ತು ನಮ್ಮ ಪಕ್ಷದಲ್ಲಿ. ಆದಾಗ ಪಕ್ಷೇತರಾಗಿ ನಿಂತಿದ್ದೆ ನಾನು. ಪಕ್ಷೇತರಾಗಿ ನಿಂತಾಗ ಒಟ್ಟು ಇಲ್ಲಿಗೆ 4 ಸೀಟ್ ಇತ್ತಲ್ಲಿ, ಸಣ್ಣ ಗ್ರಾಮ ಪಂಚಾಯತ್ ತರವೆ. ಆವಾಗ 780 ಓಟ್ಗಳಿದ್ದ ಪಂಚಾಯತ್, ಸಣ್ಣ ಪಂಚಾಯತ್. ಅದರಲ್ಲಿ 369 ಓಟ್ ತಗೊಂಡಿದ್ದೀರ. ತಗೊಂಡಾಗ 1 ವರ್ಷಗಳ ಕಾಲ BJPಯ ನಮ್ಮ ಒಂದು ಇದರಲ್ಲಿ ಹೊಂದಾಣಿಕೆ ಬೇರೆ, ಒಬ್ರು ಲೇಡಿಗೆ ನಾವು ಇಟ್ಕೊಟ್ಟು, ಮತ್ತೆ 3 ವರ್ಷಗಳ ಕಾಲ ನಾನು 97ರಿಂದ 2001 ತನಕ ನಾನು ಅಧ್ಯಕ್ಷನಾಗಿ ಸೇವೆಯನ್ನು ಮಾಡಿದ್ದೀನಿ. ಆದರೆ ಅದೊಂದು ತರುವೆ ಗ್ರಾಮ ಪಂಚಾಯತಿ ಕುಗ್ರಾಮ. ಅಲ್ಲಿ ಮಳೆಗಾಲದಲ್ಲಿ ಇವತ್ತಿನ ಮಳೆಗೂ ಅವತ್ತಿನ ಮಳೆಗೂ ಭಾರಿ ವ್ಯತ್ಯಾಸ ಇದೆ. ಅವತ್ತು 300ರಿಂದ 400 ಇಂಚು ಮಳೆ ಬರ್ತಿತ್ತು ವರ್ಷಕ್ಕೆ. ಅದು ತರುವೆ ಗ್ರಾಮ ಪಂಚಾಯತಿ ಅನ್ನೋದೊಂದು ಕೊಟ್ಟಿಯಾರದ ಭಾಗ. ಅದು ಮೂಲತಃ ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾಭಿಮಾನಿಗಳು ಅಲ್ಲಿ ಭಾರಿ ಜನಸಂಖ್ಯೆಯಲ್ಲಿ ಬರ್ತಾರೆ. ಆ ತರುವೆ ಗ್ರಾಮ ಪಂಚಾಯತಿ ಒಳಗಡೆ ಕೊಟ್ಟಿಯಾರದ ಒಂದು ನಗರವನ್ನ, ಸಣ್ಣ ಪಟ್ಟಣವನ್ನ
ಶುದ್ಧವಾಗಿ ಇಡಬೇಕಾಗಿದ್ದು ತೊರವೆ ಗ್ರಾಮ ಪಂಚಾಯತಿ ಒಬ್ಬ ಮೆಂಬರ್ ಆಗಿ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಭಾರಿ ಒಂದು ಕೆಲಸ ಇತ್ತು, ದೊಡ್ಡ ಜವಾಬ್ದಾರಿ. ಹಾಗಾಗಿ ಆ ಸೇವೆಯನ್ನು ನಾವು ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಕೆಲಸ ಮಾಡಿದ್ವಿ. ಗ್ರೇಟ್. ಹಾಗಾಗಿ ತದನಂತರ ನೀವು ಮತ್ತೆ ಎರಡನೇ ಸರಿ 2012ರಲ್ಲಿ ನನ್ನನ್ನು ಎಲ್ಲ ಬಲಾತ್ಕಾರವಾಗಿ ಎಲ್ಲ ಕಾರ್ಯಕರ್ತರು, ಹಿರಿಯರು ತಮ್ಮನೇ ನಿಲ್ಬೇಕು, ಕಿರಿಯರು ಅಣ್ಣನೇ ನಿಲ್ಬೇಕು ಅಂತ ಹೇಳ್ಬಿಟ್ಟು, ತಾಯಂದಿರು ಮಗನ ನಿಲ್ಬೇಕು ಅಂತ ಹೇಳಿ ನಿಲ್ಲಿಸ್ಬಿಟ್ಟು ಮತ್ತೆ ವಾಪಸ್ ನಮಗೆ 5 ಸೀಟಿಗೆ 4 ಸೀಟ್ ನಾವು ನಿಂತೆ. 2000ರಿಂದ 2014 ತನಕ 5 ವರ್ಷ ನಾನೇ ಅಧ್ಯಕ್ಷರಾದೆ. ನನ್ನ ಆತ್ಮಸಾಕ್ಷಿಯಾಗಿ ಒಳ್ಳೆ ಕಾರ್ಯವನ್ನು ಮಾಡಿದ್ದೀನಿ. ಗ್ರೇಟ್. ಹಾಗೆ ತದನಂತರ ನಾನು ಪಕ್ಷದ ಜವಾಬ್ದಾರಿ ಸಿಕ್ಕಿಲ್ಲ ನನಗೆ. ರಾಜಕಾರಣಿಗೆ ಜವಾಬ್ದಾರಿ ಸಿಕ್ತು ಅನ್ನೋದು ಬಿಟ್ರೆ ಪಕ್ಷದ ಜವಾಬ್ದಾರಿ 1999ರಿಂದ 2003 ತನಕ ನಾನು ಅಧ್ಯಕ್ಷನಾದೆ. ಬಾಳೂರು ಹೋಬಳಿಯ ಶಕ್ತಿ ಕೇಂದ್ರದ ಅಧ್ಯಕ್ಷರಾದೆ. ಗ್ರೇಟ್. ಆಮೇಲೆ ಆ ಶಕ್ತಿ ನೋಡಿ ತಾಲೂಕಿನ ಇರ್ತಕ್ಕಂಥ ಲೀಡರ್ಗಳು, ನಮ್ಮ ಸಭಾಪತಿಗಳಾದಂಥ MLC ಪ್ರಾಣೇಶ್ವರನವರು, ಇಲ್ಲ ಭರತ್ ನೀವು ಇನ್ನೊಂದು ಅವಧಿಗೆ ನೀವೇ ಅಧ್ಯಕ್ಷ ಆಗ್ಬೇಕಂತ ಮತ್ತೆ ಕಂಟಿನ್ಯೂ ಮಾಡೋದು ಮತ್ತೆ 3 ವರ್ಷ ಮಾಡಿದೆ. ಆವಾಗ ಬಾಳೂರಿನಲ್ಲಿ ಒಳ್ಳೆ ಶಕ್ತಿ ತುಂಬಿತು ಅಂದ್ರೆ ಕಾರ್ಯಕರ್ತರು ಆ ರೀತಿ ಸಹಕಾರ ಮಾಡಿದ್ರು. ನನ್ನಿಂದಾಗಿದಂತಲ್ಲ, ಎಲ್ಲ ಕಾರ್ಯಕರ್ತರು ತಗೊಂಡೋದು. ಎಲ್ಲಾ ಪಂಚಾಯತಿಗಳು ನಮ್ಮ ಪಂಚಾಯತಿ ಆದವು. ಏನು ಕಾಂಗ್ರೆಸ್ ಗ್ರಾಮ ಪಂಚಾಯತಿ ಅಂತ ಇತ್ತು, ನಮ್ಮ ಗ್ರಾಮ ಪಂಚಾಯತಿ ಆಯ್ತು. ತದನಂತರ ನನಗೆ ಮಂಡಲದ ಉಪಾಧ್ಯಕ್ಷರು ಮಾಡಬೇಕಂದ್ರು, ಉಪಾಧ್ಯಕ್ಷ ಸ್ಥಾನ ಕೊಟ್ಟರು. ಅಲ್ಲೂ ಸೇವೆಯನ್ನು ಮಾಡಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಯುವ ಮೋರ್ಚಾದ ಅಧ್ಯಕ್ಷರು ಕೂಡ ಯುವ ಮೋರ್ಚಾ ಅಧ್ಯಕ್ಷರಾಗಿ ತಿರಂಗ ಯಾತ್ರೆ ಅಂತ ಒಂದು ಆಯ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಮುಡಿಗೆರೆಯಿಂದ ನಮ್ಮ ಸ್ನೇಹಿತರು ಎಲ್ಲ ಸೇರಿ ತಿರಂಗ ಯಾತ್ರೆಗೆ ಹೋಗಿದ್ದು. ನಾವು ಹೋಗ್ಬೇಕಾದ್ರೆ ಅಲ್ಲಿ ಅಹಮದಾಬಾದಲ್ಲೇ ಬಿಡ್ಲಿಲ್ಲ ನಮ್ಮನ್ನ, ತಡೆದು ವಾಪಸ್ ಕಳಿಸಿದ್ರು, ಮರಿ ಗಲಾಟೆ ಆಗತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಪಕ್ಷದ ಸೇವೆ ಮಾಡಲಿಕ್ಕೆ ಪಕ್ಷದ ಕಾರ್ಯಕರ್ತರು ಎಲ್ಲಾ ರೀತಿಯೂ ಸಹಕಾರ ಕೊಟ್ಟಿದ್ದಾರೆ. ನಂದು ಯಾವುದೇ ಒಂದು ಲೀಡರ್ಶಿಪ್ ಇಲ್ಲ, ಎಲ್ಲಾ ಕಾರ್ಯಕರ್ತರಿಂದಲೇ. ಮತ್ತೀಗ ಹಾಲಿ ಬಣಕಲ್ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿದ್ದೀರಾ, ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹೋದ ಸಮೇತ 19ರಲ್ಲಿ ಎಲೆಕ್ಷನ್ ಬಂದಾಗ ನಮ್ಮ ತರುವೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ತರುವೆಯ ಸಹಕಾರ ಸಂಘದ ಗಜೇಂದ್ರ ಅವರು, ನನ್ನ ಸಹೋದರ ಆಗಿರ್ತಕ್ಕಂಥ ಕಲ್ಲೇಶ್ ಮತ್ತು ಮಾಜಿ ಅಧ್ಯಕ್ಷರ ಅಭಿಲಾಷ್ 5-6 ಜನ ನಮ್ಮ ಮನೆಗೆ ಬಂದರು. ನಾವು ಬಿಜೆಪಿಯಲ್ಲಿ 2 ಜನ ಡಿಬೇಟ್ ಆಗ್ಬಿಡ್ತು ಟೀಮ್. ಹಾಗಾಗಿ ನೀವು ನಮ್ಮ ಕಡೆ ಬರಲೇಬೇಕು ಅಂತ ನನಗೆ ಸತ್ಯಗಳು ಇಷ್ಟ ಇರಲಿಲ್ಲ. ನಿಂತ್ಕೊಂಡಾಗೆ ಭಾರಿ ಹೋರಾಟ ಆಯಿತು. ತಾಲೂಕದವರೆಲ್ಲ ಬಂದು ಹೆದರಿದ್ರು, ನಾಳೆ ನಿಮ್ಮಿಂದ ಬೇರೆಯವರಿಗೆ ಅವಕಾಶ ಆಗುತ್ತೆ, ನಿಮ್ಮ ಗೊಂದಲದಿಂದ ಏನಾಗುತ್ತಪ್ಪ ಅಂತ. 12 ಸೀಟು ಸಹಕಾರ ಸಂಘದಲ್ಲಿ 1230 ಓಟ್ಗಳು ಓಟ್ ಆಯ್ತು. 792 ಓಟ್ ನಾ ತಗೊಂಡೆ, ಹೈಯೆಸ್ಟ್ ನಮ್ಮ ಟೀಮ್. ಅದಕ್ಕೋಸ್ಕರವಾಗಿ ನನಗೆ ಮೊದಲನೇ ಅವಧಿಯಲ್ಲಿ ನನಗೆ ಅಧ್ಯಕ್ಷ ಮಾಡಿದ್ರು, ಎಲ್ಲ ನನ್ನ ನಿರ್ದೇಶನ ಸೇರ್ಕೊಂಡು. ಒಳ್ಳೆ ಸಹಕಾರ ಸಂಘ ಯಶಸ್ವಿಯಾಗಿ ನಡೆದಿದೆ. ಹಾಗೆ ಶ್ರೀ ಬಾಳೆಯೂರು ಕಾಲನಾಥೇಶ್ವರ ದೇವಸ್ಥಾನದ ಸದಸ್ಯರು ಕೂಡ ಆಗಿದ್ದೀರಾ, ಮತ್ತೆ ಅಲ್ಲಿ ಈಗ ಜೀರ್ಣೋದ್ಧಾರ ಕಮಿಟಿನ ಸಹಿತ ಆಗಿದೆ. ನಾವು ಜೀರ್ಣೋದ್ಧಾರ ಮಾಡ್ಬೇಕಂತ ಹೇಳ್ಬಿಟ್ಟು ಹೆಚ್ಚು ಕಡಿಮೆ ಒಂದು 4 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ಮನೆಗಳಿಗೆ ಹೋಗಿ ಡೊನೇಷನ್ ಕಲೆಕ್ಟ್ ಮಾಡ್ತಿದ್ದೀವಿ. ಎಲ್ಲರೂ ಸಹಕಾರ ಮಾಡಿದ್ದಾರೆ. ಈ ಗ್ರಾಮದ ಭಕ್ತಾದಿಗಳಿರ್ಬೋದು, ಊರಿನ ಗ್ರಾಮಸ್ಥರು, ಹಿರಿಯರು ಮಾಡಿದ್ದಾರೆ. ನಮ್ಮ ಕಲ್ನಾಥೇಶ್ವರ ಸಂಘದ ಅಧ್ಯಕ್ಷರು PS ರಘು ಅಂತ, ಅವರು ಯಶಸ್ವಿಯಾದ ಅಧ್ಯಕ್ಷರು. ಅವ್ರ ಹತ್ರ ಒಂದು ತೂಕ ಇದೆ. ಅವ್ರು ಎಲ್ಲೋದ್ರೂ 4 ಜನ ದುಡ್ಡು ಕರೆದು ಕೊಡದಂಥ ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ಅವರನ್ನು ಮಾಡಿರ್ತಕ್ಕಂಥದ್ದು. ನಾವೊಂದು 1.25 ಕೋಟಿದ್ದು ಪ್ರಾಜೆಕ್ಟ್ ಬಜೆಟ್ ಮಾಡಿಬಿಟ್ಟು ಆ ದೇವಸ್ಥಾನ ಮಾಡ್ಬೇಕಂತ ಹೊರಟಿದ್ದೀವಿ. ಹೋದ್ಸರಿ ನಮ್ಮ BJP ಸರ್ಕಾರ ಇದ್ದಾಗ 10 ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ. ಆನಂತರ ಹೆಚ್ಚು ಕಡಿಮೆ 30-35 ಲಕ್ಷ ರೂಪಾಯಿ ದುಡ್ಡನ್ನು ನಾವು ಒಂದು ಡೊನೇಷನ್ ಬುಕ್ಕಲ್ಲಿ ಬರೆದಿದ್ದೀವಿ, ಕಲೆಕ್ಷನ್ ಆಗಿಲ್ಲ. ಜೀರ್ಣೋದ್ಧಾರ ಸಮಿತಿ ಆದಮೇಲೆ ಅದಕ್ಕೊಂದು ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ. ನಾವು ಒಂದು ಬ್ಯಾಂಕ್ ಅಕೌಂಟ್ ಮಾಡ್ಕೊಳ್ತೀವಿ, ರಿಜಿಸ್ಟರ್ ಆಗುತ್ತೆ. ಆದ ನಂತರ ಪ್ರತಿ ಆ ಅಕೌಂಟಿಗೆ ದುಡ್ಡು ಹಾಕಿ ಅಂತ ನಾವು ಕಾರ್ಯಕರ್ತರಿಗೆ ಅಲ್ಲಿ ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹೇಳಿದ್ವಿ. ಹಾಗಾಗಿ ಅವರೆಲ್ಲ ಹಾಕ್ತಾರೆ. ದೇವಸ್ಥಾನದ ಸದಸ್ಯನಾಗಿ ನಮ್ಮನ್ನ ಒಮ್ಮತದ ಅಭ್ಯರ್ಥಿ ಸದಸ್ಯನಾಗಿ ಮಾಡಿದ್ದಾರೆ.
ಹೌದು. ಊರಿನ ಹಿರಿಯರು, ನನಗಿಂತ ಬೇಕಾಷ್ಟು ಹಿರಿಯರಿದ್ದಾರೆ. ಆದರೆ ಅದು ಕಲ್ನಾಥೇಶ್ವರ ದೇವಸ್ಥಾನನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದು ದೇವರ ಭಾಗ್ಯ. ಎಸ್. ಯಾಕಂದ್ರೆ ಸಿಗೋದಿಲ್ಲ, ದೇವಸ್ಥಾನ ಮಾಡೋದು ಭಾರಿ ಕಷ್ಟ. ಭಾರಿ ಕಷ್ಟ. ಆ ದೇವಸ್ಥಾನ ಮಾಡಿದ್ರೆ ಆ ಭಾಗ್ಯ ಕೊಡಬೇಕು. ಇನ್ನು 200 ವರ್ಷದ ತನಕ ಆ ದೇವಸ್ಥಾನ ಮಾಡ್ಬೇಕಂತ ಯಾರಿಲ್ಲ. ಹಾಗಾಗಿ ಅದೊಂದು ಭಾಗ್ಯ ಅಂತ ಹೇಳ್ಬೋದು ನಾವು. ಹಾಗೆ ಇದೊಂದು ತರವೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು 2 ಅವಧಿಯಾಗಿದ್ದರು. ಅವಾಗ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನೀರಿಗೋಸ್ಕರ ಏನು ಒಂದು ವ್ಯವಸ್ಥೆ ಮಾಡಿದ್ರಿ ತಾವು ಆ ಟೈಮ್ನಲ್ಲಿ? ತರವೆ ಗ್ರಾಮ ಪಂಚಾಯತಿಯಲ್ಲಿ ನೀರಿನ ವ್ಯವಸ್ಥೆ ಬೇಕಾಷ್ಟಿದೆ, ಆದರೆ ಉಪಯೋಗಿಸ್ತಕ್ಕಂಥ ವ್ಯವಸ್ಥೆಗಳು ಭಾರಿ ಕಷ್ಟ. ಯಾಕಂದ್ರೆ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಒಂದು ಮನೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಡಿಫ್ರೆನ್ಸ್ ಇರುತ್ತೆ. ಗುಂಪು ಮನೆ ಕಡಿಮೆ. ಈ ಬಯಲು ಮೇಲೆ ಆದ್ರೆ ಗುಂಪು ಮನೆ 2,000, 3,000, 4,000 ಓಟಿಗೂ ನಿಮಗೆ ಒಂದ್ ಕಡೆ ನೀವು ಒಂದು ಟ್ಯಾಂಕ್ ಮಾಡ್ಬಿಟ್ಟು, ವಾಟರ್ ಟ್ಯಾಂಕ್ ಮಾಡ್ಬಿಟ್ಟು ನೀರು ಕೊಡ್ಬೋದು. ಹೌದು. ಆದ್ರೆ ಅದು ಯಶಸ್ವಿಯಾಗಿ ಮಾಡಿದೆ ನಾನು. ಮಾಡ್ಲಿಕ್ಕೆ ನನಗೆ ಕಾರ್ಯಕರ್ತರು, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆಲ್ಲ ಪ್ಲೇಸ್ ಗೊತ್ತಿತ್ತು, ನೀರಿನ ಸೋರ್ಸ್ ಗೊತ್ತಿತ್ತು, ಎಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ. ಇವತ್ತು ನಾನು ನಿಮ್ಮ ಟಿವಿ ಮುಂದೆ ಹೇಳೋದಲ್ಲ, ಇವತ್ತು ನಾನು ಯಾವುದೇ ಎಲೆಕ್ಷನ್ಗೆ ಹೋದ್ರು ಇವತ್ತಲ್ಲಿ ಇರ್ತಕ್ಕಂಥ ನಾಗರಿಕರು, ಮತದಾರರು, ಅಣ್ಣ ನೀವು ಇವತ್ತು ಕೊಡಿಸಿದ್ದು ನೀರು ಇವತ್ತು ನಾವು ಕುಡಿತೀವಿ ಅನ್ನೋ ಒಂದು ವಿಚಾರವನ್ನು ಹೇಳೋದು, ಅದು ನನಗೆ ಭಾರಿ ಹೆಮ್ಮೆ ಆಗುತ್ತೆ. ಅದೇ ತರ 1999ರಲ್ಲಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿದ್ರು ನಮ್ಮ ಈಗಿನ ಹಾಲಿ ಸಭಾಪತಿ ಆಗಿರ್ತಕ್ಕಂಥ MLC ಅವರು. ಗೋಳಿಬೀಡು ಭಾಗದ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು. ರಾಜಮ್ಮ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ಸಿಂದ ಮೆಂಬರ್ ಆಗಿದ್ರು. ಆಮೇಲೆ EO ಇದ್ರು ನಮಗೆ, ಕಾಂತರಾಜ್ ಅಂತ. ಅವ್ರನ್ನ ಇಟ್ಕೊಂಡು ಕೊಟ್ಗ್ಯಾರದ KSRTC ಬಸ್ ಸ್ಟ್ಯಾಂಡ್ ಕಡೆ ನಮ್ಮ ಗ್ರಾಮ ಪಂಚಾಯತಿ ಪಕ್ಕದಲ್ಲಿ ಏಕಕಾಲದಲ್ಲಿ 97 ಜನಕ್ಕೆ ನಿವೇಶನ ಕೊಡಿಸಿದೆ ನಾನು. 97 ಜನ ಹಕ್ಕುಪತ್ರ ಕೊಟ್ಟಿದ್ದು ಎಲ್ಲೂ ಇಲ್ಲ. ನಿಮ್ಗೆ ಗೊತ್ತಿದ್ದ ಯಾವ ಪಂಚಾಯತಿಯಲ್ಲಿ ಕೊಟ್ಟಿಲ್ಲ. ಒಂದೇ ವರ್ಷದಲ್ಲಿ 97 ಜನಕ್ಕೆ ಹಕ್ಕುಪತ್ರ ಕೊಟ್ಟಿದ್ದೀನಿ. ಹೆಚ್ಚು ಕಡಿಮೆ 60ರಿಂದ 70 ಮನೆಗಳಾಗಿದ್ದಾವೆ ಈಗ. ಗ್ರೇಟ್. ಬಹಳಷ್ಟು ದೊಡ್ಡ ರಾಮನಗರ, ಅದಕ್ಕೆ ರಾಮನಗರ ಅಂತ ಒಂದು ಹೆಸರು ಕೊಟ್ಟಿದ್ದೀರಾ. ಆ ನಂತರ ಇವತ್ತಿನಕ ಒಂದೇ ಒಂದು ನಿವೇಶನ ಕೊಡಕ್ಕಾಗಿಲ್ಲ ನಾನು. 2ನೇ ಅವಧಿ ಆದ್ರೂ ಸಮೇತ ಆಗ್ಲಿಲ್ಲ. ಯಾಕಂದ್ರೆ ಫಾರೆಸ್ಟಿನ ಸಮಸ್ಯೆ. ಫಾರೆಸ್ಟ್ ಮರ ಕಡಿಲಿಕ್ಕೆ ಇವತ್ತು ಒಂದು ಸರ್ವೆ ನಂಬರ್ 106ರಲ್ಲಿ 4 ಎಕರೆನ 2013ರಲ್ಲಿ ನಾನು ನಮ್ಮ ಶಾಸಕರಾದಂಥ MP ಕುಮಾರಸ್ವಾಮಿ ಇದ್ದಾಗ ಅದನ್ನ ನಿವೇಶನಕ್ಕೆ ಪಾಣಿ ಬರ್ಸಿದ್ದೀನಿ. ಇವತ್ತು ಪಾಣಿ ತರವೆ ಗ್ರಾಮ ಪಂಚಾಯತಿ ಅಂತೆಲ್ಲ ಬರ್ತಾ ಉಂಟು. ಆದ್ರೆ ಮರ ಕಡಿಲಿಕ್ಕೆ, ಮರವನ್ನು ತೆರವುಗೊಳಿಸ್ಲಿಕ್ಕೆ DF ಒಪ್ಪಲಿಲ್ಲ. ಹಾಗಾಗಿ ಇವತ್ತು 2-3 ಟರ್ಮ್ ಆದ್ರೂ ಸಮೇತ ಯಾರಿಗೂ ಕೊಡಕ್ಕಾಗಿಲ್ಲ, ಪೆಂಡಿಂಗ್ ಇದೆ. ಹಾಗೆ ಕೊಟ್ಟಿಗೆಹಾರ ಅನ್ನೋ ಒಂದು ಟೂರಿಸಂ ಪ್ಲೇಸ್ ಏನಿದೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಾ ಇತ್ತು. ಹೌದು. ಓಕೆ, ಅಲ್ಲಿಗೆ ಎಷ್ಟು ಪ್ರವಾಸಿಗರು ಬರ್ತಾರೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ ನಾನು. ಓಕೆ, ಅದೊಂದು ಸ್ವಚ್ಛತೆ ಇದೆಯಲ್ಲ, ದೊಡ್ಡ ಒಂದು ಚಾಲೆಂಜ್. ಓಕೆ, ಆ ಒಂದು ಸ್ವಚ್ಛತೆ ನೋಡಿದ್ರೆ ಒಂದು ಕಸ ಸಹಿತ ಇಲ್ಲ. ನಾನು ನೆನೆ ನೋಡಿದ್ದು ತುಂಬಾ ಅಪ್ರಿಷಿಯೇಟ್ ಮಾಡಿದೆ. ಬಹಳಷ್ಟು ಒಂದು ಸಿಸ್ಟಮಿಗೆ ತಂದಿದ್ದೀರಿ ಅಂತೇಳಿ. ಆ ಒಂದು ಟೈಮ್ನಲ್ಲಿ ಹೇಗಿತ್ತು, ಮತ್ತೆ ನಿಮ್ಮ ಒಂದು ಅವಧಿನಲ್ಲಿ ಏನೊಂದು ಪ್ಲಾನ್ ಮಾಡಿದ್ರಿ? 1997ರಿಂದ 2001 ತನಕ ಗ್ರಾಮ ಪಂಚಾಯತಿಗೆ ಅನುದಾನ ಬರ್ತಿದ್ದೆ ಭಾರಿ ಕಡಿಮೆ. 2012ರಿಂದ 2017 ತನಕ ಸ್ವಚ್ಛತೆ ಬಗ್ಗೆ ಭಾರಿ ಒಂದು ಗೊಂದಲ ಇತ್ತು. ಯಾಕಂದ್ರೆ ಅಲ್ಲಿ ಬರ್ತಕ್ಕಂಥ ನಾಗರಿಕರಿರ್ಬೋದು, ಎಜುಕೇಟೆಡ್ ಬರ್ತಿದ್ರು. ಬೆಂಗಳೂರು, ಮೈಸೂರು, ದಾವಣಗೆರೆ ಯಾರು ಬಂದ್ರು ಸಮೇತ ಯಾವುದೇ ಒಂದು ವಸ್ತು ತಿಂದ್ರು ರೋಡಿಗೆ ಹಂಕಟ್ಟು ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು. ಆವಾಗ ನಾವು ಕೂತ್ಕೊಂಡು ಗ್ರಾಮ ಪಂಚಾಯತ್ ಒಳಗೆ ಕೂತ್ಕೊಂಡು ಒಂದು ಯೋಚನೆ ಮಾಡೋದು. ಸರ್ಕಾರಕ್ಕೆ ಒಂದು ನಮ್ಮ PDO ಇದ್ರು 2 ಜನ, ಒಬ್ರು ಸೆಕ್ರೆಟರಿ PDO, ಒಬ್ಬ ಪ್ರತಿಮಾ ಅಂತ ಹೇಳ್ಬಿಟ್ಟು, ಇನ್ನೊಂದು ದುಗ್ಗಮ್ಮ ಅಂತ ಹೇಳ್ಬಿಟ್ಟು, ಒಳ್ಳೆಯ ವರ್ಕರ್. ಅವ್ರ ಬಗ್ಗೆ 2 ಮಾತಿಲ್ಲ. ಅವರಿಗೊಂದು ಆ ಕೆಲಸದಲ್ಲಿ ಶ್ರದ್ಧೆ ಇತ್ತು. ಹಾಗಾಗಿ ಅಧ್ಯಕ್ಷ ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಾಗತ್ತೆ ಅಂದಾಗ ಸರ್ಕಾರಕ್ಕೆ ಜಿಲ್ಲಾ ಪಂಚಾಯತಿಗೆ ನಾವೊಂದು ಆಟೋವನ್ನು ಖರೀದಿ ಮಾಡ್ಲಿಕ್ಕೆ, ಟಿಪ್ಪರ್ ಆಟೋ ಖರೀದಿ ಮಾಡ್ಲಿಕ್ಕೆ ಮಾಡಿ, ಒಬ್ಬ ಡ್ರೈವರನ್ನ ಮಾಡಿ, ಸೈಫರ್ ಮಾಡ್ಕೊಂಡು ಒಂದು ಪ್ರತಿ ಅಂಗಡಿಗಳ ಬಾಗಿಲಿಗೆ ಹೋಗಿ ನಿಮ್ಮಲ್ಲಿ ನೀವು ತಿಂಗಳಿಗೆ ಇಷ್ಟ ಅಂತ ಕೊಡಬೇಕು. ಹೋಟೆಲ್ ಇರ್ಬೋದು, ಅಂಗಡಿ ಇರ್ಬೋದು, ಎಣ್ಣೆ ಅಂಗಡಿ ಇರ್ಬೋದು, ಪ್ರತಿ ಅಂಗಡಿಗಳಿಗೂ ಒಂದು ಫಿಕ್ಸ್ ಮಾಡೋದು. ಯಾಕಂದ್ರೆ ಅವನು ಸ್ಯಾಲ್ರಿ ಕೊಡ್ಲಿಕ್ಕೆ, ಪಂಚಾಯತಿ ಕೊಡೋಕ್ಕೆ ಅಮೌಂಟ್ ಇಲ್ಲ, ಪರ್ಮನೆಂಟ್ ಆಗಿರಲಿಲ್ಲ ಅವನಿಗೆ. ಅವತ್ತು ಎಲ್ಲ ಸಹಕಾರ ಮಾಡಿದ್ರು. ಡೈಲಿ ಅವನು ಬಂದು ಬೆಳಿಗ್ಗೆ ಗುಡಿಸ್ತಕ್ಕಂಥದ್ದು, ಆಟೋ ನಿಲ್ಲಿಸ್ತಕ್ಕಂಥದ್ದು, ಇವರಿಗೆ ಮತ್ತೆ ಪ್ರತಿ ಇದಕ್ಕೂ ನಾವು ಡಸ್ಟ್ಬಿನ್ ಕೊಟ್ಟು
ಆ ಟೈಮಲ್ಲಿ ಪ್ರತಿ ಅಂಗಡಿಗಳಿಗೂ ತರವೆ ಗ್ರಾಮ ಪಂಚಾಯತ್ ಹೇಳ್ಬಿಟ್ಟು ಇಷ್ಟಿಷ್ಟು ದೊಡ್ಡದು ಡಬ್ಬುಗಳನ್ನು ಕೊಟ್ಟು ಅದಕ್ಕೆ ಅವ್ರು ಹಾಕಿಡ್ತಕ್ಕಂಥದ್ದು, ಬೆಳಿಗ್ಗೆ ಆಟೋ ಹೋದ ತಕ್ಷಣ ತೆಗೆದು ಅದಕ್ಕೆ ಹಾಕ್ತಕ್ಕಂಥದ್ದು ಈ ವ್ಯವಸ್ಥೆ ಮಾಡಿದ್ವಿ. ಅದು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಸದಾನಂದ ಗೌಡರು ಒಂದ್ಸರಿ ಈ ಇದ್ರಲ್ಲಿ ಬಂದಾಗ ನಮ್ಮ ಇದಕ್ಕೆ ತರವೆ ಪಂಚಾಯತಿಗೆ ಬಂದಿದ್ರು. ಅವಾಗ ಹೇಳಿದ್ರು, ಪರವಾಗಿಲ್ಲಪ್ಪ, ಇಷ್ಟು ಜನಸಂಖ್ಯೆ ಬಂದರೂ ಸಮೇತ ಈಗ ಪಂಚಾಯತ್ ಒಳಗೆ ನೀವು ನೀಟಾಗಿ ಮೇಂಟೈನ್ ಮಾಡಿದಿರಿ. ಅದರಲ್ಲೂ ಸದಸ್ಯರು, ನನಗಿರ್ತಕ್ಕಂಥ ಸದಸ್ಯರು ಭಾರಿ ಸಹಕಾರ ಮಾಡಿದ್ರು. ನಾನು ಒಬ್ಬನೇ ಅಧ್ಯಕ್ಷ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಯಾವುದೇ ಒಂದು ಗ್ರಾಮ ಪಂಚಾಯತಿ ಇರ್ಬೋದು, ಸಹಕಾರ ಸಂಘ ಇರ್ಬೋದು, ಅಧಿಕಾರಿಗಳು ಏನು ಸಪೋರ್ಟ್ ಮಾಡ್ತಾರೆ ಆವಾಗ ಪಂಚಾಯತಿ ಅಧ್ಯಕ್ಷನಿಗೆ ಒಳ್ಳೆ ಹೆಸರು ಬರುತ್ತೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಇರ್ಬೋದು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇರ್ಬೋದು, ಅಲ್ಲಿ ಇರ್ತಕ್ಕಂಥ CS ಅವ್ರು ಏನು ಸಹಕಾರ ಮಾಡ್ತಾರೆ ಅವಾಗ ಆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಿಗೂ ಮತ್ತೆ ಮೆಂಬರ್ಗಳಿಗೂ ಒಂದು ಹೆಸರು ಬರುತ್ತೆ. ಗ್ರೇಟ್. ಅಧ್ಯಕ್ಷ ಆದ ತಕ್ಷಣ ನಾನೇ ಮಾಡ್ತೀನಿ ಸಾಧ್ಯನೇ ಇಲ್ಲ. ಹಾಗಾಗಿ ನನಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪಂಚಾಯತ್ ಇರ್ತಕ್ಕಂಥ ಒಳ್ಳೆಯ ಸಹಕಾರ ಮಾಡ್ರು. ಹಾಗಾಗಿ ಒಳ್ಳೆ ಹೆಸರು ಬಂತು ಆ ಟೈಮ್ನಲ್ಲಿ. ಆ ಒಂದು ಟೈಮ್ನಲ್ಲಿ ಮನೆಗಳು ಎಷ್ಟು ಕೊಟ್ಟಿದ್ದೀರ? ನಾನು 5 ವರ್ಷಗಳ ಅವಧಿಯಲ್ಲಿ 2012ರಿಂದ 2016ಕ್ಕೆ 97ರಿಂದ ಮನೆಗಳು ಭಾರಿ ಕಡಿಮೆ ಬರ್ತಿತ್ತು. ಕಡಿಮೆ ಬಂದಿತ್ತು. ವರ್ಷಕ್ಕೆ ಒಂದು 10-12 ಮನೆ ಬರ್ಬೇಕಾದ್ರೆ ಭಾರಿ ಕಷ್ಟ. ಅದರಲ್ಲೂ ನಿಮ್ಗೆ ಅಲ್ಪಸಂಖ್ಯಾತರು, SC ಕೋಟಾ, ಎಲ್ಲ ಜನರಲ್ ಕ್ಯಾಟಗರಿ ಈ ರೀತಿ ಬರ್ತಾ ಇತ್ತು. 2012ರಿಂದ 2016 ತನಕ ನಮ್ದೇ ಆದ MLA ಇತ್ತು, ನಮ್ದೇ ಆದ ಸರ್ಕಾರ ಇತ್ತು. ಅವಾಗ ನಾವು MLA ಹತ್ರ ಹೆಚ್ಚಿನ ಒಂದು ಮನೆಗಳ ತರ್ತಿದ್ದು. 5 ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಒಂದು 200 ಮನೆ ಕೊಟ್ಟಿದ್ದೀವಿ ನಾವು. ಗ್ರೇಟ್. ಮನೇನ ಕೊಟ್ಕೊಂಡಾಗ ಒಳ್ಳೆ ಹೆಸರು ಬಂತು ಅವಾಗ. ಗ್ರೇಟ್. ಅವಾಗ ಏನಾಗುತ್ತೆ, ಮನೆ ಕೊಟ್ಟಾಗ ನಾವು ಇಲ್ಲಿಂದ ತಂದು ಅಂತ ಕೇಳೋದಿಲ್ಲ. ಅಧ್ಯಕ್ಷರು ಕೊಟ್ಟರು, ಸದಸ್ಯರು ಕೊಟ್ಟರು, ಗ್ರಾಮ ಪಂಚಾಯತಿ ನಮ್ಗೆ ಸಿಕ್ತು ಅನ್ನೋದು ಬಾರಿ ಇದೆ. ಆಮೇಲೆ ನಾವು ಅಧ್ಯಕ್ಷರ ಸಮೇತ ಏನು ಮನೆಗಳು ವರ್ಷದಲ್ಲಿ 25 ಮನೆ ಬಂದ್ರೆ 2 ಮನೆ ಮಾತ್ರ ಅಧ್ಯಕ್ಷ ಅಂತ ಜಾಸ್ತಿ ಅಂತ ಬಿಟ್ರೆ ಉಳಿದೆಲ್ಲ ಸದಸ್ಯರಿಗೆ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ನಮ್ಮಂಗೆ ಮತ ತಗೊಂಡೇ ಹೋಗಿದ್ದಿರ್ತಕ್ಕಂಥ. ಹೌದು. ಹಾಗೆ ಮೂಡಿಗೆರೆ ಮಂಡಲದ ಮಾಜಿ ಉಪಾಧ್ಯಕ್ಷರು ಕೂಡ ಆಗಿದ್ದೀರ. ಆ ಒಂದು ಸಮಯದಲ್ಲಿ ಏನೋ ಒಂದು ಜವಾಬ್ದಾರಿ ಇತ್ತು ಮಂಡಲದ. ನಾನು ಯಾಕಂದ್ರೆ ಮಂಡಲ ಸದಸ್ಯರು ಹೇಗೆ ಕೊಟ್ಟರು ಅಂದ್ರೆ ನನಗೆ 2 ಬಾರಿ ಉಪಾಧ್ಯಕ್ಷ ಅಥವಾ ಹೋಬಳಿ ಅಧ್ಯಕ್ಷರಾಗಿ ನನಗೆ ಅನುಭವ ಇತ್ತು. ಹೆಸರು ಮಾಡಿ ಅಧ್ಯಕ್ಷ ಆಗ್ಬೇಕಿತ್ತು. ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನನಗೆ ಅಧ್ಯಕ್ಷ ಆಗಲಿಲ್ಲ. ಉಪಾಧ್ಯಕ್ಷರು ಮಾಡಿದ್ರು. ಉಪಾಧ್ಯಕ್ಷರು ಮಾಡ್ತಕ್ಕಂಥ ಏನು ಕಾರ್ಯವೈಖರಿ ಅಧ್ಯಕ್ಷ ಇದ್ದಾಗ ಅವ್ರ ಜೊತೆಲಿ ಹೋಗಿ, ಯಾಕಂದ್ರೆ ಕಳಸ ಬಾರಿ ದೂರ, ನಮಗೆ 45 ಕಿಲೋಮೀಟರ್ ಆಗುತ್ತೆ. ಅದು ನಮ್ಮ ಮಂಡಲಿಗೆ ಸೇರುತ್ತೆ. ಆಲ್ದೂರು ನಮ್ಮಲ್ಲಿಗೆ ಸೇರ್ತಿತ್ತು ಅವಾಗ. ಈಗ ಸಪರೇಟ್ ಮಾಡಿದ್ವಿ, ಸಪರೇಟ್ ಆಯ್ತು. ಆಲ್ದೂರು ಮಂಡಲ ಸಪರೇಟ್ ಆಗಿದೆ. ನೆಕ್ಸ್ಟ್ ಕಳಸರು ಸಪರೇಟ್ ಆಗುತ್ತೆ ಹೆಚ್ಚು ಕಡಿಮೆ. ಒಂದು ಮಂಡಲ ತಾಲೂಕು ಆಗಿರೋದ್ರಿಂದ ಒಂದು ಸಪರೇಟ್ ಆಗುತ್ತೆ. ಅವಾಗ ಎಲ್ಲಾ ಕಡೆ ಗ್ರಾಮದಲ್ಲಿ ಹೋಗಿ ಕಾರ್ಯಕರ್ತರನ್ನ ಒಗ್ಗೂಡಿಸೋದು, ಯಾವುದೇ ಒಂದು ಸಮಾವೇಶ ಸಮೇತ ಅಲ್ಲಿಂದ ನಮಗೆ ಉಪಾಧ್ಯಕ್ಷರಿಗೆ ಜವಾಬ್ದಾರಿ ಕೊಡ್ತಿದ್ರು ಅಧ್ಯಕ್ಷರು. ನೀವು ಇಷ್ಟು ಸಂಖ್ಯೆನ ಈ ಹೋಬಳಿಗಳನ್ನು ನೀವು ವಹಿಸ್ಕೊಳ್ಬೇಕು, ಈ ಹೋಬಳಿಯಲ್ಲಿ ಇಷ್ಟು ಜನಸಂಖ್ಯೆ ತರಿಸ್ಬೇಕು, ನೀವು ಫೋನ್ ಮಾಡಬೇಕು. ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೀವಿ ಅಂತ ಒಂದು ನಮ್ಮ ಆತ್ಮಸಾಕ್ಷಿಗೆ ಸಮಾಧಾನ ಇದೆ. ಹಾಗೆ ಬಣಕಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ರೆ, ಈಗ ಹಾಲಿ ನಿರ್ದೇಶಕರು ಕೂಡ ಆಗಿದ್ರು. ಇಲ್ಲಿನ ಒಂದು ಜವಾಬ್ದಾರಿ ಇವತ್ತು ನನಗೆ ಅನುಭವ ಕಡಿಮೆ ಇತ್ತು ಸಹಕಾರ ಸಂಘದಲ್ಲಿ. ರಾಜಕೀಯವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದೆ 2 ಸರಿ, ಮಂಡಲದ ಅಥವಾ ಹೋಬಳಿ ಅಧ್ಯಕ್ಷ ಆಗಿದೆ 2 ಬಾರಿ, ಮಂಡಲ ಉಪಾಧ್ಯಕ್ಷ ಆಗಿದೆ, ತಾಲೂಕು ವಿಮರ್ಶದ ಅಧ್ಯಕ್ಷ ಆಗಿದ್ದೆ. ಆದರೆ ಇದನ್ನ ನಿಂತಾಗ ಹೇಗಪ್ಪ ಈ ಮಾಡೋದು ಅಂದಾಗ ಎಲೆಕ್ಷನ್ ಆಯ್ತು, ಗೆದ್ದಾಯ್ತು. ನಾವು ಒಳ್ಳೆ ಲೀಡಿಂಗ್ ಬೇರೆ ಸಿಕ್ತು. 1200 ಚಿಲ್ಲರೆ ಓಟಲ್ಲೇ 797 ಓಟು ನನಗೆ ರೈತರು ಓಟ್ ಹಾಕಿದ್ರು. ಅವತ್ತು ಪಕ್ಷಾತೀತವಾಗಿ ಹಾಕಿದ್ರು, ಬಿಜೆಪಿ ಅಂತ ಆಗಲಿಲ್ಲ, ಪಕ್ಷಾತೀತವಾಗಿ ಹಾಕಿದ್ದಾರೆ. ಅವಾಗ ಹಿರಿಯರು ಕೂತ್ಕೊಂಡು ಭರತ್ ಈ ಟೀಮಿಗೆ ಬಂದಿರೋದ್ರಿಂದ ಈ ಟೀಮ್ ಯಶಸ್ವಿಯಾಗಿ 12 ಸೀಟಿಗೆ 9 ಸೀಟು ನಮ್ಮದೇ ಟೀಮ್ ಗೆದ್ದಿದೆ. ಪಕ್ಷ ಅಂತ ಬರಲ್ಲ ಸಹಕಾರ ಸಂಘದಲ್ಲಿ. ಯಾಕಂದ್ರೆ ನಾನು ಬಿಜೆಪಿ ಅಂದಾಗ ಬಿಜೆಪಿ ಟೀಮ್ ಅಂತ ಬರುತ್ತೆ ಬಿಟ್ರೆ ಅಲ್ಲಿ ಪಕ್ಷ ಅಂತ ನಾವು ಬರೋದಿಲ್ಲ. ಯಾವುದೇ ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಯಾವುದೇ ಇರ್ಬೋದು. ಬಂದಾಗ ಹಿರಿಯರು ಕೂತ್ಕೊಂಡಾಗ ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರುಗಳಾದಂಥ ಗಜೇಂದ್ರ ಇರ್ಬೋದು, ಕಲ್ಲೇಶ್ ಇರ್ಬೋದು, ಅಭಿಲಾಸ್ ಇವರೆಲ್ಲ ಕೂತ್ಕೊಂಡು ಮತ್ತೆ ಹಿರಿಯರು ನಮ್ಮ ಮಾಜಿ ಅಧ್ಯಕ್ಷರು, ನಮ್ಮ ಪಾರ್ಟಿಯಲ್ಲಿ ಮಾಜಿ ಅಧ್ಯಕ್ಷರು ಅಂದ್ರೆ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಪಾರ್ಟಿ ಅಧ್ಯಕ್ಷರು ಪೃಥ್ವಿ ಅಂತ ಹೇಳ್ಬಿಟ್ಟು
ಹಾ, ಪೃಥ್ವಿ ಸರ್. PS ಪೃಥ್ವಿ ಮತ್ತು BB ರಮೇಶಣ್ಣ ಅಂತ ಹ್ಮ್ ಹ್ಮ್ ಅವ್ರ ಜನ ಕೂತ್ಕೊಂಡು ಮೊದಲನೇ ಅವಧಿಗೆ ಭರತಿಗೆ ನೀವು ಬಿಟ್ಕೊಡ್ಬೇಕಾದ್ರೆ ಟೈಮಿಗೆ ಕೊಡಲಿಲ್ಲ ನಮಗೇನು, ಹ್ಮ್ ಇಷ್ಟು ವರ್ಷ ಅಂತ ಏನು ಹೇಳಿಲ್ಲ. ಆಮೇಲೆ ಕೊಟ್ಟಾಗ ನಾನು ಕಾರ್ಯಕ್ರಮ ಆಯಿತು, ಅಧ್ಯಕ್ಷ ಪದಗ್ರಹಣ ಆಯಿತು, ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದರು, ಸಾವಿರಾರು ಜನ. ಆಮೇಲೆ ನಾನು ಹಂಚ್ಕೊಂಡಾಗ 12 ಕೋಟಿ ಚಿಲ್ಲರೆ ಡಿಪಾಸಿಟ್ ಇತ್ತು ಅವಾಗ. ಅಂದಾಜು 1 ಕೋಟಿ ಸಾಲ ಇತ್ತು. ಈ ಬಿಲ್ಡಿಂಗ್ ಕಟ್ಟಿದ್ರು ಹಿಂದಿನ ಹೌದು. ನಮ್ಮ ಗಜೇಂದ್ರ ಇರ್ಬೋದು, ಕಲ್ಲೇಶ್ ಇರ್ಬೋದು, ಅಭಿಲಾಷ್ ಇವರು ಟೀಮ್ ಎಲ್ಲ ಸೇರ್ಕೊಂಡು ಭಾರಿ ದೊಡ್ಡ ಮಟ್ಟದಲ್ಲಿ ಕಟ್ಟಿದ್ರು. ದೊಡ್ಡ ಮಟ್ಟದ ಕಟ್ಟಿದ್ದು. ಅದು ಹೆಚ್ಚು ಕಡಿಮೆ ನಮ್ಮ ಬಹುಶಃ ಈ ದಕ್ಷಿಣ ಇದರಲ್ಲಿ ನಂಬರ್ ಒನ್ ಭಾರಿ ಅಂದ್ರೆ ಅದಕ್ಕೆ ಭಾರಿ ಸ್ಟ್ರಗಲ್ ಮಾಡಿದ್ದಾರೆ. ಕಲ್ಲೇಶ್ ಇರ್ಬೋದು, ಅಭಿಲಾಷ್ ಇರ್ಬೋದು, ಮತ್ತು ಗಜೇಂದ್ರ ಇವರೆಲ್ಲ, ಮತ್ತು ನಮ್ಮ ಮಾಜಿ ಒಬ್ಬರು ಈಗ ಹಾಲಿ ನಿರ್ದೇಶಕರು ನಾರಾಯಣಗೌಡರು ಅಂತ, ಅವ್ರು ನಮ್ಮ ಜೊತೆ ನಿಂತಿದ್ದು ಸೋತಿದ್ರು. ಅವ್ರನ್ನ ನಾವು ನಾಮಿನಿಯಾಗಿ ತಗೊಂಡು ಮತ್ತೆ ಸೋತ್ಮೇಲೆ ಅವರು ಆ ಸೈಟ್ ಪರ್ಚೇಸ್ ಮಾಡೋಕ್ಕೆ ದುಡ್ಡಿರಲಿಲ್ಲ ನಮ್ಮ ಹತ್ರ. ಹೌದು, ಸಹಕಾರ ಸಂಘದಲ್ಲಿ ಅವರು ಓನ್ ಫಂಡ್ 30 ಲಕ್ಷ ಒಂದು ವರ್ಷ ಕೊಟ್ಟಿದ್ರು. PS ನಾರಾಯಣಗೌಡ ಅಂತ ಹೇಳಿ ಅವ್ರದ್ದೆಲ್ಲ ಪಾತ್ರ ಇದೆ. ಇವತ್ತು ನಾವು ತಿರ್ಗಾ ಚೇರಲ್ಲಿ ಕೂಡ್ತೀವಿ ನಾವು. ಹೌದು. ಅಲ್ಲಿ ಹಿಂದೆ ಮರದ ಚೇರ್ ಇತ್ತು, ಆಮೇಲೆ ಸಣ್ಣದೊಂದು ಗೂಡಿತ್ತು. ಹೌದು. ಅಲ್ಲಿ ನಾಗರಾಜ್ ಗೌಡ್ರು ಅಂತ ಹೇಳ್ಬಿಟ್ಟು, ಪೃಥ್ವಿ, BB ರಮೇಶ್, ಮತ್ತು ಇನ್ನೊಬ್ರು BS ಕಲ್ಲೇಶ್, ಈ ಕಲ್ಲೇಶ್ ಅಲ್ಲಿ ಇನ್ನೊಬ್ಬ BS ಕಲ್ಲೇಶ್, ಮತ್ತು ಮಂಜುನಾಥ್ ಗೌಡ, ಇವರೆಲ್ಲ ತುಂಬ ಜನ ಅಧ್ಯಕ್ಷಗಳಿದ್ರು. ಅವರೆಲ್ಲ ಕಾರ್ಯದರ್ಶಿಗೆ ಸಂಬಳ ಜೋಬಿಂದ ಕೊಡ್ತಾ ಇದ್ರು ಅವಾಗ. ಅಷ್ಟು ಪೂರ್ ಕಂಡೀಷನ್ ಇತ್ತು ಸಹಕಾರ ಸಂಘ. ಅದು ನಮ್ಮ ಬಂದು 2003ರಿಂದ ಭಾರಿ ಬೆಳೀತಾ ಹೋಯ್ತು ಸಂಘಕ್ಕೆ. ರೈತರು ಭಾಳ ಪ್ರೋತ್ಸಾಹ ಕೊಟ್ಟ ನಂತರ ನಾನು ಅಧ್ಯಕ್ಷ ಆದೆ. ಬಿಲ್ಡಿಂಗ್ ಆದಮೇಲೆ ಅಧ್ಯಕ್ಷ ಆದೆ, ಹೊಸ ಬಾಡಿ ಬಂತು. ಅಧ್ಯಕ್ಷ ಆದಮೇಲೆ 1 ಕೋಟಿ ಸಾಲ ಇತ್ತು, ಅದು ಬಿಲ್ಡಿಂಗ್ ಫಂಡ್. ಅದು ನಮ್ಮ ಅವಧಿಯಲ್ಲಿ ತೀರೋಗ್ಬಿಡ್ತು, ಕಂಪ್ಲೀಟ್ ಸಾಲ. ಅಂದ್ರೆ ನನ್ನ ಅಧ್ಯಕ್ಷ ನನ್ನಂತಲ್ಲ, ಎಲ್ಲ ನಮ್ಮ ಟೀಮಿಂದ ಸಹಕಾರ ಎಲ್ಲ ಡೈರೆಕ್ಟರ್ ನಿರ್ದೇಶಕರ ಸಹಕಾರದಿಂದ ತೀರೋಯ್ತು. ಅದರಲ್ಲೂ ನಮ್ಮ CEO ಅವರು ನಿಸಾರ್ತ್ ಅಂತ, ನನ್ನ ನೋಡಿದ್ರ ಪೈಕಿ ಇತಿಹಾಸದಲ್ಲಿ ಅಂತ CEO ಸಿಗೋದು. ಅವರಿಗೆ ದೇವ್ರ ಬಗ್ಗೆ ಭಾರಿ ಭಕ್ತಿ ಅಂದ್ರೆ ಇವತ್ತು ಆಫೀಸ್ ಒಳಗೆ ಹೋಗ್ಬೇಕಾದ್ರೆ ಸ್ಲಿಪ್ಪರ್ ತೆಗೆದಿಟ್ಟೆ ಹೋಗೋದು. ಇವತ್ತು ಅವ್ರ ಚೇಂಬರ್ ಹೋಗ್ಬೇಕಾದ್ರೆ ಅವರು ಮತ್ತೆ ಅಷ್ಟೇ ಶ್ರದ್ಧೆ. ನಾನು ಬೇರೆ CEOಗಳನ್ನ ನೋಡಿದ್ದೀನಿ, ಬೇರೆ ಸಹಕಾರ ಸಂಘದಲ್ಲೇ ವಾರಕ್ಕೆ 3 ದಿನ ಬರೋದಿಲ್ಲ. ಬೆಳಿಗ್ಗೆ ಬಂದ್ರೆ ಅಟೆಂಡೆನ್ಸ್ ಹಾಕಿ ಮಧ್ಯಾಹ್ನ 12 ಗಂಟೆಗೆ ಹೋಗ್ತಾರೆ, 1 ಗಂಟೆಗೆ ಹೋಗ್ತಾರೆ. ಇವರು ಬೆಳಿಗ್ಗೆ 10 ಕಾಲಿಗೆ ಬಂದ್ರೆ ಸಂಜೆ 7 ಗಂಟೆ ತನಕ ಡ್ಯೂಟಿ ಮಾಡ್ತಾರೆ. ನಿಶಾಂತ್ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ, ನಿಮ್ಗೆ ಮೊದಲೇ ಹೇಳಿದೆ ನಾನು, ನಮಗೆ ಒಂದೇನಾದ್ರು ಅಧ್ಯಕ್ಷ ಅಥವಾ ಡೈರೆಕ್ಟರ್ಗೆ ಏನಾದ್ರು ಒಂದು ಒಳ್ಳೆ ಹೆಸರು ಬರ್ಬೇಕಂದ್ರೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಸೆಕ್ರೆಟರಿ ಇರ್ಬೋದು, PD ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಸಹಕಾರ ಸಂಘದಲ್ಲಿರ್ತಕ್ಕಂಥ CEO ಇರ್ಬೋದು, ಅಲ್ಲಿರ್ತಕ್ಕಂಥ ಕ್ಯಾಸಿಯರ್ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಅವ್ರು ಏನು ಕಾರ್ಯಚಟುವಟಿಕೆಯನ್ನು ಕರೆಕ್ಟಾಗಿ ಮಾಡ್ತಾರೆ, ಅವಾಗ ಒಳ್ಳೆ ಹೆಸರು ಬರುತ್ತೆ. ಆ ನಂತರ ನನ್ನ ಅವಧಿಯಲ್ಲಿ 30 ಲಕ್ಷ ಲಾಭದಾಯಕ ಬಂತು 1 ವರ್ಷದಲ್ಲಿ. 2ನೇ ವರ್ಷದಲ್ಲಿ 32 ಲಕ್ಷ ಬಂತು ಲಾಭ. ಬಂದಾಗ ನಾವು DC ಬ್ಯಾಂಕಲ್ಲಿ ಸರ್ಕಾರದಿಂದ ಏನು DC ಬ್ಯಾಂಕಲ್ಲಿ ಲೋನ್ ಅಫೆಕ್ಷನ್ ತಗೊಂಡಿದ್ದು ಎಲ್ಲ ಕ್ಲಿಯರ್ ಮಾಡಿದಾಗ ಡಿಪಾಸಿಟ್ 12 ಕೋಟಿ ಇದ್ದಿದ್ದು 17 ಕೋಟಿ ತನಕ ಹೋಯ್ತು. ಬೆಳೀತು. ತುಂಬಾ ಜನ ದುಡ್ಡು ತಂದು ಇಡ್ತಾ ಇದ್ರು. ಯಾಕಂದ್ರೆ ಸೊಸೈಟಿ ಅನ್ನೋದು ಭಾರಿ ಹೆದರ್ತಾರೆ ಈಗ. ಯಾಕಂದ್ರೆ ಪ್ರೈವೇಟ್ ಸೊಸೈಟಿಗಳಲ್ಲಿ ಮಾಡ್ಕೊಂಡಿದ್ದಾರೆ, ತುಂಬಾ ಕಡೆ ಮುಳುಗಡೆ ಆಗಿದ್ದಾವೆ. ಹಾಗಾಗಿ ದುಡ್ಡು ಇಡೋದು ಸ್ವಲ್ಪ ಯೋಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು 132 ಕೋಟಿ ನಾವು ಟರ್ನ್ ಓವರ್ ಮಾಡ್ತೀವಿ. ಯಂತ್ರೋಪಕರಣ ಸಾಲ, ವೆಹಿಕಲ್ ಸಾಲ, ಬಿಸ್ನೆಸ್ ಸಾಲ, ಸ್ಯಾಲ್ರಿ ಲೋನು 35 ಕೋಟಿ ಕೊಟ್ಟಿದ್ದೀವಿ ನಾವು. 24 ಕೋಟಿ ಡಿಪಾಸಿಟ್ ಇದೆ ನಮ್ಮ ಹತ್ರ. KCC ಸಾಲ ಅಂತ 860 ಜನಕ್ಕೆ KCC ಸಾಲ ಕೊಟ್ಟಿದ್ದೀವಿ ನಾವು, 0% ಸರ್ಕಾರದಿಂದ ಬರ್ತಕ್ಕಂಥ. ಈ ಸಹಕಾರ ಸಂಘದಲ್ಲಿ ನಿಮ್ಗೇನು DC ಬ್ಯಾಂಕಿಂದ ಅಫೆಕ್ಸ್ ಬ್ಯಾಂಕಿಂದ ಏನು ಬರುತ್ತೆ, ಬರೀ 0% ಲೋನ್ ಮಾತ್ರ. ಈಗ ವೆಹಿಕಲ್ ಲೋನ್ ಇರ್ಬೋದು, ಯಂತ್ರೋಪಕರಣ, ಮತ್ತೆ ಸ್ಯಾಲರಿ ಲೋನು, ಬಿಸ್ನೆಸ್ ಲೋನು, ಇವೆಲ್ಲ ನಾವು ಇಲ್ಲಿ ಇಟ್ಟಿರ್ತಕ್ಕಂಥ ನಮ್ಮ ಮೂಲತಃ ಏನು ಡಿಪಾಸಿಟ್ ಇಟ್ಟಿರ್ತಾರೆ ಅವ್ರಿಗೆ ಇಷ್ಟು some % ಇಂಟ್ರೆಸ್ಟ್ ಅವ್ರಿಗೆ ಕೊಟ್ಟು
ನಾವೊಂದು 2-3% ಇಟ್ಕೊಂಡು ಅವ್ರಿಗೆ ಕೊಡ್ತೇವೆ. ಅದು ಕೊಡ್ತೀವಿ ಹಾಗೆ. ಅವರಿಗೆ ಭಾರಿ ಈಗ ಮನೆ ಕಟ್ಟೋರು ಇರ್ತಾರೆ, ಹೌದು. ಸ್ಕೂಲಿಗೆ ಮಕ್ಕಳನ್ನ ಎಜುಕೇಶನ್ಗೆ ಹೈಯರ್ Higher education. ಆಗುತ್ತೆ, ಅವರಿಗೆಲ್ಲ ಸಹಕಾರ ಮಾಡ್ಬೋದು ಅಂತರಿಗೆ ಭಾರಿ ಸಹಕಾರ ಮಾಡಿದ್ವಿ. ಅದು ನಮಗೆ ಒಂದು ಒಳ್ಳೆ ಹೆಸರು ಬಂತು. ಅದಕ್ಕಿಂತ ಒಳ್ಳೆ ಹೆಸರಿಗಿಂತನೂ ನಮಗೊಂದು ಅವರ ಒಂದು ನಮಗೆ ಆಶೀರ್ವಾದ ಅಂತ ಹೇಳ್ಬೋದು. ಹೌದು. ಅವ್ರು ಕೆಲವರು ಹೇಳ್ತಾರೆ, ನಾನು ಇವತ್ತು ಅಧ್ಯಕ್ಷ ಇಳ್ಕೊಂಡ್ರು ಸಮೇತ ನಿಮ್ಮಲ್ಲಿ ನೀವು ಅವತ್ತೊಂದು ಒಂದು 5 ಲಕ್ಷ ದುಡ್ಡು ಲೋನ್ ಮಾಡಿಸಿ ಕೊಟ್ಟಿದ್ದಕ್ಕೆ ಕೆಲಸ ಆಯ್ತು. ಅದು ನಮ್ಮ ಮನೆ ಒಂದು ಮಾಡ್ಕೊಂಡು Yes. ಎಲ್ಲ ಅಂಡರ್ಸ್ಟ್ಯಾಂಡಿಂಗು. ಹೌದು. ಸಹಕಾರ ಸಂಘದಲ್ಲಿ ನಾವೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಗೊತ್ತಿರುತ್ತಲ್ಲ ಲೋಕಲ್ ಅಂಡರ್ಸ್ಟ್ಯಾಂಡಿಂಗು. ಅವರು ಯಾವ 100% ನಾವು KCC ಲೋನ್ 100% ರಿಕವರಿ ನಮ್ಮ ಸಹಕಾರ ಸಂಘ ಅಲ್ಲ. 100%. Great. ಯಂತ್ರೋಪಕರಣ ಮತ್ತೆ ಸ್ಯಾಲ್ರಿ ಲೋನು ಆಮೇಲೆ ಬಿಸ್ನೆಸ್ ಲೋನು 98.5% ಇದೆ ರಿಕವರೀಸ್. ಒಂದು 1.5% ಕೆಲವ್ರದ್ದು ಆಗಿರಲ್ಲ. ಅದು ಬಿಟ್ಟರೆ ಈ ಸರಿ 88,36,000 ರೂಪಾಯಿ ನಮಗೆ ಲಾಭ ಈ ಸರಿ. ಅದರಲ್ಲಿ ನಾವು ಬಿಲ್ಡಿಂಗ್ ಇತ್ತು ಕಳಿತೀವಿ, ಡಿಪ್ರೆಷನ್ ಎಲ್ಲ ಕಳೆದು 43,36,000 ಲಾಭ ಆಗಿದೆ ಈ ಸರಿ ನಮ್ಗೆ. ಆಮೇಲೆ ನಮ್ಮ ಸಂಘವನ್ನ ನೋಡ್ಲಿಕ್ಕೆ ನೀವು ಕರ್ನಾಟಕದ ಸಾಮಾನ್ಯ ಒಂದು 10ರಿಂದ 15 ಜಿಲ್ಲೆಗಳಿಂದ ಬಂದಿದ್ದಾರೆ ಸಂಘದ ಬಿಲ್ಡಿಂಗ್ ನೋಡ್ಲಿಕ್ಕೆ. ಬಿಲ್ಡಿಂಗ್ ಹಿಂದಿನ ಬಾಡಿಯಲ್ಲಿ ಭಾರಿ ಯಶಸ್ವಿಯಾಗಿ ಮಾಡಿದ್ದಾರೆ. ನಾವು ಅವಾಗ ನಾವು ಸಂಘದಲ್ಲಿ ಇರ್ಲಿಲ್ಲ, ಹೋಗಿ ನೋಡಿ ಬರ್ತಿದ್ದು ಬಿಟ್ರೆ ಕೆಲಸ ಆಗ್ತಿದ್ದೆ ಅನ್ನೋದು ಬಿಟ್ರೆ, ಮಾಜಿ ಅಧ್ಯಕ್ಷರು ಗಜೇಂದ್ರ ಇರ್ಬೋದು, ಕಲ್ಲೇಶ್ ಇರ್ಬೋದು, ಅಭಿಲಾಸ್ ಮತ್ತೆ ದಿಲ್ದಾರ್ ಬೇಗಮ್ ಅಂತ ನಮ್ಮ ಬೇರೆ ಪಾರ್ಟಿಯಿಂದ ಇದ್ದ ಅಮ್ಮಾದ್ರು ಅವ್ರನ್ನು ಈ ಸಮಿತಿಗೆ ಕಟ್ಟಡ ಸಮಿತಿಯ ಸದಸ್ಯರಾಗಿ ಮಾಡಿದ್ರು. ಹೌದು. ದಿಲ್ದಾರ್ ಬೇಗಮ್ ಬಣ್ಕಲ್ ಆ ಅಮ್ಮನ ಸಮೇತ ಒಬ್ಬ ಮುಸ್ಲಿಂ ಲೇಡಿ ಆದ್ರೂ ಸಮೇತ ಸಹಕಾರ ಸಂಘದಲ್ಲಿ 2ನೇ ಬಾರಿ ಗೆದ್ದಿರ್ತಕ್ಕಂಥ ನೋಡಿ. ಕಾಂಗ್ರೆಸ್ ಅಲ್ಲಿ ಸರಿ ಕಾಂಗ್ರೆಸ್ ಅಂತ ಗುರ್ತು ಮಾಡ್ಕೊಂಡು ಒಂದೇ ಅಮ್ಮ ಗೆದ್ದಿರೋದು. ಗ್ರೇಟ್. ಒಂದೇ ಅಮ್ಮ ಗೆದ್ದಿರೋದು, ಒಳ್ಳೆ ಅಮ್ಮ ಬಣ್ಕಲ್ ದಿಲ್ದಾರ್ ಬೇಗಮ್. ಅವರೆಲ್ಲ ಭಾರಿ ಕಷ್ಟಪಟ್ಟು ಕಟ್ಟಿದ್ದಾರೆ. ಹೌದು. ಇವತ್ತು ನಾವು ಕೂತಿದ್ದು ಅಷ್ಟು ಬಿಟ್ರೆ ಕಷ್ಟಪಟ್ಟು ಕಟ್ಟಿದ್ದಾರೆ. ಅದು ಭಾರಿ ಹಾಗೆ. ಈಗ ನಿಮ್ಮ ಈ ಒಂದು ಪೀರಿಯಡ್ ನಲ್ಲಿ ಯಾವ ಕಟ್ಟಡ ನಿರ್ಮಾಣ ಆಗ್ತದೆ? ಈಗ ನಾವು ಕೊಟ್ಗೆರದಲ್ಲಿ ನಮ್ದು ಆಕ್ಚುಲಿ ನಾನು ಫಸ್ಟಿಗೆ ಅಧ್ಯಕ್ಷ ಆದಾಗ ನಮ್ಮ ಬಿಲ್ಡಿಂಗು ಮೇಲ್ಗಡೆ ನಾವು ಲಿಫ್ಟ್ ಎಲ್ಲ ಬಿಟ್ಕೊಂಡಿದೀವಿ, ಪ್ರಾವಿಷನ್ ಇಟ್ಕೊಂಡಿದೀವಿ. ಮೇಲ್ಗಡೆ ನಾವು 100/100 ನಮ್ಮ ಸೈಟ್, 100/100 ನಮ್ಮ ಸೈಟು. 80 ನನ್ನ ಅಂದಾಜು 70-80 ಬಿಲ್ಡಿಂಗ್ ಕಟ್ಟಿದೀವಿ. ದೊಡ್ಡ ಮಟ್ಟದ್ದು. ಮೇಲ್ಗಡೆ ನಾವೊಂದು ಐಡಿಯಾ ಮಾಡಿದ್ದು, ಮೇಲ್ಗಡೆ ಮತ್ತೊಂದು ಕಟ್ಟಿಬಿಟ್ಟು ನಮಗೆ ಜನರಲ್ ಬಾಡಿ ಆಗುತ್ತೆ ವರ್ಷಕ್ಕೊಂದ್ಸಲ. ಹೌದು. ಅವಾಗ ನಮಗೆ ಅನುಕೂಲ ಆಗುತ್ತೆ ಲಿಫ್ಟ್ ಮಾಡಿಬಿಟ್ಟು. ಹೌದು. ಆಮೇಲೆ ಸಾಮಾನ್ಯ ಪಾಪದರಿಗೆ ಕಾರ್ಯಕ್ರಮ, ಮದುವೆ ಇರ್ಬೋದು, ಸಣ್ಣ ಸಣ್ಣ ಕಾರ್ಯಕ್ರಮಗಳಿದ್ರೆ ಹೌದು ಕಡಿಮೆ ದರದಲ್ಲಿ ರೈತರಿಗೆ ಬಾಡಿಗೆ ಕೊಟ್ರೆ ನಮಗೂ ಸ್ವಲ್ಪ ಸೋರ್ಸ್ ಬರುತ್ತೆ, ಅನುಕೂಲ ಆಗುತ್ತೆ. ಅಷ್ಟೊತ್ತಿಗೆ ಏನಾಯ್ತು, ಈ ಕೊರೋನಾ ಬಂತಲ್ಲ. ಹೌದು. ಕೊರೋನಾ ಬಂದಾಗ ಮತ್ತೆ ಫ್ಲಡ್ ಆಯ್ತು, 19ರಲ್ಲಿ ಭಾರಿ ಫ್ಲಡ್ ಆಯ್ತು. ಅವಾಗ ನಾವು ಯೋಚನೆ ಮಾಡಿ ಸ್ಪೆಂಡಿಂಗ್ ಮಾಡಿದ್ವು. ಆಮೇಲೆ ಫುಡ್ ಬ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕೊಟ್ಗೆರದಲ್ಲೇ ಒಂದು 3,500-4,000 ರೂಪಾಯಿ ಬಾಡಿಗೆ ಕೊಟ್ಟು ಒಂದು ಮಾಡ್ತಾ ಇತ್ತು. ಅಲ್ಲಿ ತುಂಬಾ ಫುಡ್ಡಿಂದ ಭಾರಿ ಸಮಸ್ಯೆ ಇತ್ತು. ಇಲಿಗಳು, ಅಕ್ಕಿಗಳು ಇದು ಮಾಡೋದು ನಮ್ಮ ಹುಡುಗರಿಗೆ ಭಾರಿ ಸಮಸ್ಯೆ. ಯಾಕಂದ್ರೆ ಅವ್ರ ತಲೆ ಮೇಲೆ ಬರುತ್ತೆ. ಹೌದು. ಅಕ್ಕಿದ್ ಏನೇ ಬಂದ್ರು ಯಾರಿಗೂ ಬರಲ್ಲ, ಅವನೇ ಕದ್ ಮಾರ್ದ ಅಂತ, ಇಲಿ ತಿಂದ್ರು ಕದ್ ಮಾರ್ದ ಅಂತ ಅವನಿಗೆ ಬರೋದು ಶಾರ್ಟೇಜ್ ಬಂದಾಗ. ಹಾಗಾಗಿ ಈ ಸರಿ ನಾವೆಲ್ಲ ಒಂದು ತೀರ್ಮಾನ ಮಾಡಿ ಕೊಟ್ಗೆರದಲ್ಲಿ ನಾನು 99ರಲ್ಲಿ ಅಧ್ಯಕ್ಷ ಆದಾಗ ಒಂದು ಸಹಕಾರ ಸಂಘಕ್ಕೊಂದು ಸೈಟ್ ಕೊಟ್ಟಿದ್ದೆ. ಈ 97 ಸೈಟ್ ಕೊಟ್ಟಲ್ಲ ನಾನು. 97 ಸೈಟ್ ಕೊಟ್ಟಾಗ ಈ ಸಹಕಾರ ಸಂಘಕ್ಕೊಂದು ಸೈಟ್ ಕೊಟ್ಟಿದ್ದೆ. ಗ್ರೇಟ್. ಅದರ ಬೆಲೆ ಇವತ್ತು 50 ಲಕ್ಷ ಇರ್ಬೋದು ಸೇಲ್ ಮಾಡೋದು. 80 ಸೈಟ್ 80 ಇದೆ. ಅಲ್ಲಿ ಯೋಚನೆ ಮಾಡಿ ಒಂದು ಫುಡ್ ಬ್ಯಾಂಕ್ಸ್ ಕಟ್ಬೇಕಂತ ಮಾಡಿದ್ವಿ. ಆಯ್ತು, ಹೆಚ್ಚು ಕಡಿಮೆ ನಮ್ಮ ಗಜೇಂದ್ರ ಪೀಡಲ್ಲೇ ಅದು ಗುದ್ಲಿ ಪೂಜೆ ಆಗಿತ್ತು. ಆ ಪೀಡಲ್ಲೇ ಆಗ್ಬೇಕಿತ್ತು. ಅಷ್ಟೊತ್ತಿಗೆ ನಮ್ಮ ಕಾಂಟ್ರಾಕ್ಟ್ ಗುತ್ತಿಗೆದಾರರಾಗಿರ್ತಕ್ಕಂಥ ಒಬ್ರು ಇಂಜಿನಿಯರ್ ರಾಘವೇಂದ್ರ ಅವರು ಅಮೆರಿಕ ಟೂರ್ ಹೋದ್ರು. ಹಾಗಾಗಿ 1-2 ತಿಂಗಳು ಗ್ಯಾಪ್ ಆಯ್ತು. ಇನ್ನು ನೆಕ್ಸ್ಟ್ ಮಂತ್ ಮಾರ್ಚ್ ಒಳಗಡೆ ನಾವು ಅದನ್ನ ಓಪನ್ ಮಾಡ್ತೀವಿ. ಕಟ್ಟಡ ಆಗಿದೆ, ಹೆಚ್ಚು ಕಡಿಮೆ ಇನ್ಮೇಲೆ ಟ್ರಸ್ ಆದ್ರಾಯ್ತು. ಮತ್ತೆ ಅದನ್ನ ಮಾಡ್ಬೇಕಾದ್ರೆ ನಾವು ಯೋಚನೆ ಮಾಡಿದೀವಿ, ಇನ್ ಫ್ಯೂಚರ್ಗೆ ಈಗ ಟ್ರಸ್ ಆಗ್ತೀವಿ, ಏನಾದ್ರು ಬಾಡಿಗೆ ಗಿಡಿಗೆ ಕೊಡ್ಬೇಕು. ಏನಾಗಿದೆ ಈಗ ಅಮಿತ್ ಶಾ ಅವರು ಪಂಚಾಯತಿಗೆ ಒಂದು ಮಾಡ್ಬೇಕಂತ ಆಗಿದೆ ಅವ್ರದ್ದು. ಗ್ರಾಮ ಪಂಚಾಯತಿಗೆ ಒಂದು ಸೊಸೈಟಿ ಮಾಡ್ಬೇಕಂತ ಅವರ ಒಂದು ತಲೆಯಲ್ಲಿ.
ಆ ರೀತಿ ಏನಾದ್ರು ಆ ಕಟ್ಟಡ ಸಾಕು ನಮಗೆ. ಹೌದು. ಅಲ್ಲಿ ಸಿಬ್ಬಂದಿಗಳು ಕಡಿಮೆ ಸಾಕಾಗುತ್ತೆ, ಎಸ್. ಇದನ್ನೇ ಉಪಯೋಗಿಸಬಹುದು. ಮತ್ತೆ ಫುಡ್ ಎಲ್ಲ ನಿಂತೋಗ್ಬಿಡ್ತಂದ್ರೆ ಅದು ಇದಕ್ಕೆ ಅನುಕೂಲ ಆಗುತ್ತೆ. ಎಸ್ ಎಸ್ ಕರೆಕ್ಟ್. ಫುಡ್ ಎಲ್ಲರೂ ಮುಂದೆ ಸ್ಟಾಪ್ ಮಾಡ್ಬಿಟ್ರೆ, ದುಡ್ಡು ಹಾಕೋದು ವ್ಯವಸ್ಥೆ ಆಗ್ಬಿಟ್ರೆ, ಹೌದು, ಈಗ ಫುಡ್ ಕೂಡ ಕಷ್ಟ ಆಗುತ್ತೆ. ಅಕ್ಕಿ ಎಲ್ಲ ಅಮೌಂಟೇ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈ ಕೂಲಿ ಕಾರ್ಮಿಕರಿಗೆ ಎಲ್ಲ ಅಂದ್ಬಿಟ್ರೆ ಅದು ನಮ್ಗೆ ಅಗತ್ಯ ಇಲ್ಲ. ಅವಾಗ ಬೇರೆ ಇದಕ್ಕೆ ಉಪಯೋಗ ಆಗುತ್ತೆ. ಆ ಯೋಚನೆ ಮಾಡಿದ್ವಿ. ಭಾರಿ ಚಂದವಾಗಿ ಗಟ್ಟಿಮುಟ್ಟವಾಗಿ ವ್ಯವಸ್ಥಿತವಾಗಿ ಮಾಡಿದ್ವಿ ಮುಂದಿನ ಪ್ಲಾನ್ ಪ್ರಕಾರ. ಹಾಗೆ ನೀವು ಒಂದು 2019ರಲ್ಲಿ ಫ್ಲಡ್ ಅಂತ ಹೇಳಿ ವಿಷಯ ತಿಳಿದ್ವಿ. ಆ ಒಂದು ಸಮಯದಲ್ಲಿ ನಿಮ್ಮ ಒಂದು ಹೇಗೆ ಸಪೋರ್ಟ್ ಇತ್ತು? ಫ್ಲಡ್ ಆದಾಗ ಇದೇ ಮನೇಲಿ ಇದ್ದೆ ನಾನು. ಮಧ್ಯಾಹ್ನ ಬಣ್ಕಲಲ್ಲಿ ಚರ್ಚ್ ಹಾಲ್ ಅಂತಿದೆ, ಅಲ್ಲೊಂದು ಮನೆ ಮೇಗೂರು ಅಂತ ಭಾರಿ ಅನಾಹುತ ಆಯ್ತು. ಮನೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬೇಕಾದ್ರೆ ಅವ್ರಿಗೆ ಮನೆ ಇವತ್ತು ಸಿಕ್ಕಿಲ್ಲ. ಒಂದು ಮನೆ ಸಿಗಲಿಲ್ಲ. 2-3 ಮನೆ ಕಂಪ್ಲೀಟ್ ಹೋಗ್ಬಿಡ್ತು. ವೆಹಿಕಲ್ ಎಲ್ಲ ಇಲ್ಲೇ ಇದ್ದೆ. ಆ ಮನೆ ಹುಡುಗರೆಲ್ಲ ಅಲ್ಲೇ ಇದ್ರು ಬಣ್ಕಲ್. ಇಲ್ಲಿಂದ 2 ಕಿಲೋಮೀಟರ್ ತಿಥಿ ಹೋಗಿದ್ದೆ ನಾನು. ತಿಥಿ ಊಟ ಮಾಡಿ ಬಂದ್ರೆ 1-1:15 ಗಂಟೆಗೆ 1:30 ಗಂಟೆಗೆ ಮಳೆ ಸ್ಟಾರ್ಟ್ ಆಯ್ತು ಇಲ್ಲಿ. ನಾನು ನನ್ನ ಮಿಸಸ್ 2 ಜನ ಇದೀವಿ. ನನ್ನ ಮಗ ಬೆಂಗಳೂರಲ್ಲಿ 21 ಇಂಚ್ ಮಳೆ ಬಂತು ಅವತ್ತು ಒಂದೇ ದಿನಕ್ಕೆ, 4 ಅವರ್ಸ್ಗೆ. ಯಾವ ತರ ಅಂದ್ರೆ ಮಳೆ ಅಂದ್ರೆ ಮಲ್ಲಿಗೆ ಹೂ ಮಳೆ ಬರ್ತಿದ್ ನೋಡ್ಬಿಟ್ರೆ ಇಲ್ಲಿ ನೋಡ್ತಿದೀವಿ ಹಗೂರ. ಆ ತರ ಗಾಳಿ ಬಂದಿಲ್ಲ. ಬರ್ತಾ ಇದೆ. ನಮ್ದು ಗೆರೆ ಎಲ್ಲ ಕಂಪ್ಲೀಟ್ ಕೆಳಗೆ ಹೋಯ್ತು. ಇದು ರಿವಿಟ್ಮೆಂಟ್ ಮಾಡಿರಲ್ಲ ನಾನು ನಮಗ. ಇದು ಕೆಳಗೆ ಹೋಯ್ತು. ಏನಪ್ಪಾ ಅಂತ ನಾನು ಫೋನ್ ಮಾಡ್ತಿದ್ದೀನಿ. ನಮ್ಮ ಚಿಕ್ಕಪ್ಪ ಮನೆಗೆ ಫೋನ್ ಮಾಡ್ತಿದ್ದೀನಿ. ಕಲ್ಲೇಶ್ವರ ಮನೆ ಪಕ್ಕ. ಕಲ್ಲೇಶ್ವರ ಮನೆ ಡ್ಯಾಮೇಜ್ ಆಗಿತ್ತು ಅವಾಗ ಪಕ್ಕ. ನಮ್ಮ ಚಿಕ್ಕಪ್ಪನ ಜೀಪ್, ನೀವು ಕಲ್ಲೇಶ್ವರ ಮನೆ ತಿರುಗ್ತಿರ ನಿಲ್ಸಿದ್ರಲ್ಲ ಕಾರ್ ಮೊನ್ನೆ, ಆ ಮೇಲ್ಗಡೆ ಮನೆ ಇದೆ ನೋಡಿ, ನಮ್ ಚಿಕ್ಕಪ್ಪಂದೆ. ಕೆಳಗಡೆ ಚಿಕ್ಕಪ್ಪಂದೆ, ಕಲ್ಲೇಶ್ವರ ಮನೆ ಪಕ್ಕ. ಅಲ್ಲಿ ಅವ್ರೇನ್ ಮಾಡಿದ್ರು, ಅವ್ರ ಹತ್ರ ಜೀಪ್ ಅಂತ ಒಂದು ಕಾರ್ ಬರುತ್ತೆ ನೋಡಿ, ಜೀಪ್. ಮತ್ತೆ ಈ ಥಾರ್ ಜೀಪ್. ಇವ್ರೇನ್ ಮಾಡಿದ್ರು, ಪುಣ್ಯಕ್ಕೆ ಅವತ್ತು ಮಗನ ಮನೆಗೆ ಹೋಗಿದ್ರು ಬೆಂಗಳೂರಿಗೆ. ಈ ಥಾರ್ ಜೀಪ್ ಒಂದು ನಿಲ್ಸಿ ನಾಲ್ಕರಿಂದ ಗುಡ್ಡ ಹೊಡೆದು ಬಂದು ಜೀಪ್ ಎಲ್ಲಿ ಹೋಗಿರ್ಬೋದು. ಕೆಳಗೆ ರೋಡ್ ನೀವು ಟರ್ನ್ ಆಗಿ ಹೋಗ್ತಿರಲ್ಲ, ಕ್ಲೀನ್ ಆಗಿ ಕೆಳಗಡೆ ಹೋಗಿ ಕೆಳಗೆ ಜೀಪ್ ಮಣ್ಣು ಸಮೇತ ಹೋಗಿ ಕೆಳಗಡೆ ಹೋಗಿದೆ. ಮನೆಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಆದಾಗ ನಾನು ಕೊಡಗೇರದಿಂದ ಇದೆ ಸಂಜಯ್, ತಾಲೂಕ್ ಪಂಚಾಯತಿ ಅಧ್ಯಕ್ಷರು ನಮ್ಮ ಅವಾಗ ರತನ್, KC ರತನ್ ಕೇಳಿದಿರಲ್ಲ, ಅವರು ನಮ್ಮ ಹುಡುಗರು ಟೀಮ್ ಅಂತ ಒಂದು ಟೀಮ್ ಮಾಡ್ಕೊಬಿಟ್ಟು ನಾವು ಸಂಜೆ ಫೋನ್ ಮಾಡ್ದೆ, ಹಣ ಹಿಂಗೆ ಆಗ್ತುಂಟು. ನಾನು ಇಲ್ಲಿಂದ ಕಾರ್ ತಗೊಂಡು ಇವ್ರು ನನ್ನ ಮಿಸಸ್ ಹೋಗ್ಬೇಡಿ, ಎಲ್ಲಿ ಹೋಗ್ತೀವಿ ರೋಡ್ ಜಾಮ್. ಈ ಡೌನಲ್ಲಿ ರೋಡಲ್ಲೇ ರೋಡ್ದಲ್ಲಿ ನೀರು ಬರ್ತಾ ಉಂಟು. ಆದ್ರೂ ಹೋದೆ ನಾನು ಕೊಟ್ಗೆರಕ್ಕೆ ಹೋಗಿ ನೋಡ್ತೀನಿ. ಕೊಟ್ಗೆರ ನಿಮಗೆ ಗದ್ದೆ ಅದು ಹೊಳೆ ಅದು ಗೊತ್ತಾಗ್ತಿಲ್ಲ, ಫುಲ್ ಮುಳುಗಿದೆ, ಎಲ್ಲ ಮುಳುಗೋಗಿದೆ. ಕೊಟ್ಗೆರ ರೋಡ್ ಮೇಲೆ ನೀರು ಹೋಗ್ತುಂಟು. ಹೋದು ಇಲ್ಲೇ ಕಲ್ಕಿತ್ ಗಂಡಿ ಅಂತ ಉಂಟು, ಅಲ್ಲೊಂದು ಮನೆ ಡ್ಯಾಮೇಜ್ ಆಯ್ತು, ಹೋಯ್ತು ಅಂತ ಆಯ್ತು. ಅಲ್ಲಿಗೆ ಹೋಗಂಗಿಲ್ಲ ಯಾರು ನೋಡ್ಕೊಂಡು ಹೋಗಿ. ಆಮೇಲೆ ನಮಗೆ ಬೇಕಾದಂಥ ಫ್ರೆಂಡ್ಸ್ಗಳಿಗೆ ಎಲ್ಲ ಹೇಳಿ, ಬೆಂಗಳೂರು ಲೆವೆಲ್ ಭಾರಿ ಫ್ರೆಂಡ್ಸ್ ಇದ್ದಾರೆ, ಭಾರಿ ಜನ ದಾನ ಮಾಡಿದ್ರು. ಫುಡ್ ಒಳ್ಳೆ ಡೊನೇಷನ್ ಕೈ ಜೋಡಿಸಿ ಲಾರಿ ಕಳಿಸಿದ್ರು. ಹೌದು, ಲಾರಿ ಕಳಿಸಿದಾಗ ನಾವು ನಮ್ದು ಟೀಮು, ನಮ್ಮ ನೇತೃತ್ವದಲ್ಲೇ, ಸಂಜಯ್ ನೇತೃತ್ವದಲ್ಲೇ ಎಲ್ಲ ಒಂದು ಮಾಡೋರು. ಮಂಜು ಅವರೆಲ್ಲ ಭಾರಿ ಸ್ಟ್ರಗಲ್ ಮಾಡಿದ್ದಾರೆ. ರಾತ್ರಿ ಆಗಲು ಫುಡ್ಡನ್ನು ಎಲ್ಲರೂ ಮನೆ ಕೊಡ್ತಾವ. ಬಕೆಟು, ಬೆಡ್ಶೀಟು, ಅಕ್ಕಿ ಕಿಟ್ಟು ಎಲ್ಲ ಪ್ರತಿಯೊಂದು ಏನೂ ಇರಲಿಲ್ಲ, ಎಲ್ಲ ಕೊಟ್ಟು ಮಧುಗುಂಡಿಲಿ 2 ಬಾಡಿ ಹೋಗಿತ್ತು. ತೆಗಿಯಕ್ಕೆ ಹೋದ್ರು, ಅಲ್ಲಿಂದ ಬಡಬಾಡಿ ಅಂತಾರೆ, ಹೋಗಂಗಿಲ್ಲ, ವೆಹಿಕಲ್ ಇಲ್ಲ. ಅದೇ ಟೈಮಲ್ಲಿ ನಮ್ಮ ಭಗವತಿ DC ಗೌತಮ್ ಭಗವತಿ ಭಾರಿ ವರ್ಕ್ ಮಾಡಿದ ಮನುಷ್ಯ. ನಿಮಗೆ ನಂಬಲ್ಲ ನೀವು, ಒಂದೇ ಒಂದು ಕರೆಂಟ್ ಲೈನ್ ಇರಲಿಲ್ಲ. ಕರೆಂಟ್ ಲೈನ್ ಎಲ್ಲ ಹೋಗ್ಬಿಟ್ಟು ಕಂಪ್ಲೀಟ್ ಹೋಗಿತ್ತು. 10 days ಅಲ್ಲೇ ಹೊಸ ಕಂಬ ಹಾಕ್ಸಿ ರೆಡಿ ಆಗ್ಬಿಡ್ತು. ನಮ್ಮ ಹುಡುಗರು ಟೀಮು ಭಾರಿ ಹಾರ್ಡ್ ವರ್ಕ್ ಮಾಡೋದು. ನಾವು ಸೇವೆ ಮಾಡಿದ್ದೀವಿ, ಅದ್ರ ಬಗ್ಗೆ 2 ಮಾತಿಲ್ಲ. ನಮಗೆ ಆತ್ಮಸಾಕ್ಷಿಗೆ ಉಂಟು, ಸಂತೃಪ್ತಿ 100%, ಅದ್ರ ಬಗ್ಗೆ 2 ಮಾತಿಲ್ಲ. ಗ್ರೇಟ್. ಹಾಗೆ ನೀವೊಂದು ಕೊರೋನಾ ಸಂದರ್ಭದಲ್ಲಿ ಏನು ಒಂದು ನಿಮ್ಮ ಸೇವೆಗೆ? ಕೊರೋನಾ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಕಡೆನೂ ಹೋಗ್ತಾ ಇದ್ದು. ಹೋದಾಗ ನಾವು ಕೆಲ ಕಡೆ
ವಿಚಾರಗಳನ್ನ ಭಾಷಣ ಮುಖಾಂತರ ಹೇಳ್ತಕ್ಕಂಥದ್ದು ಜಾಗೃತಿ ಆಗಿರ್ಬೇಕು. ನನ್ನ ಹೋಮ್ ಕ್ವಾರಂಟೈನ್ ಮಾಡಿದ್ರು. CT ರಿವ್ಯೂವರು ದೇವ್ರ ಮನೆ ಅಂತ ನಮ್ದು ಬಾರಿ ಕಲ್ನಾಥೇಶ್ವರ ಕಾಲಭೈರೇಶ್ವರ ನಮ್ದು ಮನೆ ದೇವರು. ಅದು ನಿಮಗೆ ಬಾರಿ ನಂಬರ್ 1. ಕೇಳಿದೆ. ಇಲ್ಲಿಂದ 10 ಕಿಲೋಮೀಟರ್ ಆಗುತ್ತೆ, 12 ಕಿಲೋಮೀಟರ್. ಅಲ್ಲಿಗೆ ಯಾವುದೋ ಒಂದು ಅನುದಾನ ಕೊಡಕ್ಕೆ ಬಂದ್ಬಿಟ್ಟಿದ್ರು. ಬಂದಾಗ ಅವ್ರ ಜೊತೆ ಹೋಗಿ ನಾನು ಇದ್ಬಿಟ್ಟೆ, ಫೋಟೋ ಬಂದ್ಬಿಡ್ತು. ಅವ್ರು ಹೋಮ್ ಕ್ವಾರಂಟೈನ್ ಆದರು, ನೀವು ಮಾಡಿದ್ರು, ನಾವು ಮಾಡ್ಬಿಟ್ರಿ. ಅವಾಗ ಮತ್ತೆ ಅದೇ ರೀತಿ ಸ್ಪಂದನೆ ಮಾಡಿದ್ರು ಎಲ್ಲರೂ. ನೀವು ಅದು ಕೊರೋನಾದಂದು ಅದು ಯಾವ ತರ ಅಂದ್ಬಿಟ್ರೆ, ಈ ನಾವು ಕೆಮ್ತಿರಲ್ಲ, ಕೆಮ್ಮದ ಹತ್ತಿರ ನಿಲ್ತಿಲ್ಲ ಯಾರು. ಹೌದೌದು. ಆ ತರ ಒಂದು ಹೆದರಿಕೆ ಇತ್ತು ಜೀವದ ಬಗ್ಗೆ. ತುಂಬಾ ಕಷ್ಟ ಇತ್ತು. ಫಸ್ಟ್ ಟೈಮ್ ಅಲ್ಲ, ಆದ್ರೂ ಫಸ್ಟ್ ಟೈಮ್. ಆಮೇಲೆ ಆದ್ರೂ ನಮ್ಮ ಇಲ್ಲಿ ಅಷ್ಟು ಸಾವು ನೋವು ಆಗ್ಲಿಲ್ಲ. ಹೌದು, ಈ ಭಾಗದಲ್ಲಿ ಕೊರೋನಾದಲ್ಲಿ ಅಷ್ಟು ಸಾವು ನೋವು. ಯಾಕಂದ್ರೆ ಇಲ್ಲಿ ನಮಗೆ ಪ್ರಕೃತಿನೇ ನಮಗೊಂದು ಶಕ್ತಿ, ಇಮ್ಯುನಿಟಿ ಪವರ್ ಇಲ್ಲಿ ನಮ್ಮಲ್ಲಿ ಬಾರಿ ಸ್ಟ್ರಾಂಗ್ ಇದೆ. ಲೆವೆಲ್ ತುಂಬಾ ಜಾಸ್ತಿ ಇದೆಯಲ್ಲ, ಹಾಗಾಗಿ ಬಾರಿ ಕಡಿಮೆ, ಸಾವು ನೋವು ಕಡಿಮೆ ಆಗಿದೆ. ಸಣ್ಣ ಪುಟ್ಟ ಕಾಯಿಲೆ ಇವೆಲ್ಲ ಬಂದಿದೆ, ಅದು ಹೋಗಿ ಬಂದಿದ್ದಾರೆ. ಹಾಗೆ ಕೊನೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಜನತೆಗಾಗಿರ್ಬೋದು, ಗಣ್ಯರಿಗಾಗಿರ್ಬೋದು, ಎಲ್ಲರಿಗೂ ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ಕಾರಣಕರ್ತರು ಯಾರು ಅಂತ ಹೇಳ್ತೀರಾ? ನಾನು ಸಾಮಾನ್ಯವಾಗಿ ಎಲ್ಲರೂ ನಾಯಕರ ಹೆಸರು ಹೇಳ್ತಾರೆ. ನಾನು ಅವನಿಂದ ಇಂಥ ಪ್ಲೇಸಿಗೆ ಬಂದೆ ನಾನು ಹೇಳಲ್ಲ. ನಾನು ಬಂದಿರೋದು ಕಾರ್ಯಕರ್ತರ ಸಹಕಾರದಿಂದ. ಇವತ್ತು ನಾನು ಹೊಗಳಿಕೆ ಹೇಳ್ತಕ್ಕಂಥದ್ದು. ನನಗೆ ತುಂಬ ಜನ ಕೇಳ್ತಾರೆ, ಫಸ್ಟ್ ನನ್ನ ಹೆಂಡತಿ ಮಕ್ಕಳು ಕೇಳ್ತಾರೆ, ಅಪ್ಪ ನಿಮಗಿಂತ ಕೆಳಮಟ್ಟದಲ್ಲಿದ್ದವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ, ನೀವೇನು ಮಾಡಲಿಲ್ಲ, ರಾಜಕೀಯವಾಗಿ ಏನು ಮಾಡಲಿಲ್ಲ ಅಂತ. ನನಗೆ ಒಂದು ಸ್ವಾಭಿಮಾನ. ಆಮೇಲೆ ನಾನು ಬಕೆಟ್ ಹಿಡಿಯ ರಾಜಕಾರಣಿ ಅಲ್ಲ, ಯಾರಿಗೂ ಬಕೆಟ್ ಹಿಡಿಯೋ ರಾಜಕಾರಣಿ ಅಲ್ಲ ನಾನು. ಹಾಗಾಗಿ ದೇವ್ರದ್ದು ನನ್ನ ಭಾವನೆ ಏನಪ್ಪ ಅಂದ್ರೆ, ಕಾರ್ಯಕರ್ತರು ಜೊತೆ ನಾವು ಎಲ್ಲಿರ್ತೀವಿ ಅವ್ನು ಲೀಡರ್ ಆಗ್ತಾನೆ. ಹಿಂಭಾಗದಿಂದ ಹೋಗಿ ಲೀಡರ್ ಆಗೋದಕ್ಕೂ ಕಾರ್ಯಕರ್ತರನ್ನ ಪ್ರೀತಿಯಿಂದ ಹೋಗಿ ಲೀಡರ್ ಆಗೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಇವತ್ತು ಕೊಟ್ಗೆರದಲ್ಲಿ ನಮ್ಮ ಹುಡುಗ ತುಂಬಾ ಜನ ಇದ್ದಾರೆ, ಹೆಸರಾಳಕ್ಕಾಗಲಿಲ್ಲ. ಸಂಜಯ್ ಇರ್ಬೋದು, ಸಂದೀಪ್ ಇರ್ಬೋದು, ಅಶ್ವಥ್, ಸಂತೋಷ್, ನಮ್ಮ ಬಾಳಹಳ್ಳಿ ಸತೀಶ್, ನಮ್ಮ ಮಾಜಿ ಫ್ರೆಂಡ್, ಅವ್ರು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ನಮ್ಮ ಪಂಚಾಯತಿಯ ಮೆಂಬರ್ ಆಗಕ್ಕಲ್ಲ ಅವರೇ ಕಾರಣ. ಬಾಳಹಳ್ಳಿ ಸತೀಶ್, ನಾನು 2ನೇ ಟರ್ಮಲ್ಲಿ ನಾನು ಮೆಂಬರ್ ಆಗತ್ತಿಗೆ 2012ರಲ್ಲಿ ನಮ್ಮ ಅಮ್ಮನಿಗೆ ಬ್ರೆಸ್ಟ್ ಕ್ಯಾನ್ಸರ್, ಬೆಂಗಳೂರು ಕಿದು ಹಾಸ್ಪಿಟಲ್ ಇದ್ರು. ಎಲೆಕ್ಷನ್ ಕ್ಯಾಂಪೇನ್ ಅವತ್ತು ನಾನು ಎಲೆಕ್ಷನ್ ಮಾಡಿಲ್ಲ. ನಾನು ಬಾಳಹಳ್ಳಿ ಸತೀಶ್ ನೇತೃತ್ವದಲ್ಲೇ ಮಾಡಿದ್ದು. ತರುವೆ ಗಜೇಂದ್ರ, ಬಾಳಹಳ್ಳಿ ಸತೀಶ್, ನಮ್ಮ ವೇಣುಗೋಪಾಲ್ ಪೈ ಅಂತ ಹೇಳ್ಬಿಟ್ಟು, ಸಂಜಯ್, ಅಭಿಲಾಸ್, ಇವರೇ ಮಾಡಿದ್ದು. ನಾನು ಹೋಗಿಲ್ಲ. ಅವರೇ ಮಾಡಿ ಅವರೇ ಕೆಲಸ ಇರೋದು. ಅದರ ಪೂರ್ತಿ ಕ್ರೆಡಿಟ್ ನೀವು ಕಾರ್ಯಕರ್ತರಿಗೆ ಮತ್ತೆ ಜನಸಾಮಾನ್ಯರಿಗೆ ಕೊಡ್ತಕ್ಕಂಥದ್ದು. ಅದು ಅಲ್ಲ, ನನಗೆ ಇವತ್ತು ನಾನು ಯಾವುದೇ ಒಂದು SC ಕಾಲೋನಿಗೆ ಹೋದ್ರೆ ನಮ್ಮ ಭಾಗದಲ್ಲಿ ಆ ಪ್ರೀತಿ ಯಾರು ಕೊಡಲ್ಲ, ಯಾರು ಕೊಡಲ್ಲ. ಯಾಕಂದ್ರೆ ನಿಜವಾಗ್ಲು ವೋಟ್ ಹಾಕ್ತಾರ ಬಿಡ್ತಾರ ಪ್ರಶ್ನೆ ಬೇರೆ. ಎಲ್ಲದನ್ನು ಮತದಾನಕ್ಕೋಸ್ಕರ ನೀವು ಯೋಚನೆ ಮಾಡೋಕ್ಕಾಗಲ್ಲ, ಆದ್ರೆ ಆ ಪ್ರೀತಿ ಅನ್ನೋದು ನಾನು, ಯಾಕಂದ್ರೆ ನನಗೊಂದು ಅನುಭವ ಆಗಿದೆ. ಮೊನ್ನೆ ಸಂಜಯ್ ಅಂತ ನಮ್ಮ ಶಿಷ್ಯನು, ಅವನಿತ್ತು ಸೋತ, ಸ್ವಲ್ಪ ಹೋಟೆಲ್ ಸೋತ. ಅವನ ಜೊತೆಗೆ ಹೋದಾಗ ನಂಗೆ ತಾಲೂಕಿಂದ ಎಲ್ಲ ನಮ್ಮ ಲೀಡರ್ಗಳು ಬರೋರು, ಏನಪ್ಪ ಭರತ ನಿನ್ನ ಬಗ್ಗೆ ಇಷ್ಟು ಪ್ರೀತಿ ಇದೆಯಲ್ಲ ಮರೆಯ. ಸೋತಿರ್ಬೋದು, ಆ ಪ್ರೀತಿ ವಿಶ್ವಾಸ ಗೊತ್ತು ಇಟ್ಕೊಂಡಿದ್ದೆ. ಆದ್ರೆ ಏನು ರಾಜಕಾರಣದಲ್ಲೇ ದುರಾಂಕಾರ ಬಂದ್ರೆ ಯಾರು ಮುಂದಕ್ಕೆ ಹೊರೆಯಕ್ಕಾಗಲ್ಲ. ಆಮೇಲೆ ಯಾವತ್ತೂ ಅಷ್ಟೇ, ನಾನು ಬೈಕಲ್ಲಿ ಹೋಗ್ತಾ ಇರ್ತೀನಿ, ಯಾರೊಬ್ಬ ಪ್ರೀತಿಯಿಂದ ಒಬ್ಬ ನಮಸ್ಕಾರ ಅಣ್ಣ ಅಂತಾನೆ. ಒಂದಿನ ನಾವು ಯಾವ್ದು ತಲೆ ಬಿಸಿ, ನಾನು ಸುಮ್ಮನೆ ಹೋಗ್ತೀನಿ, ವಿಶ್ ಮಾಡಲ್ಲ. 2 ದಿನ ವಿಶ್ ಮಾಡ್ತಾನೆ, ನಾನು ವಿಶ್ ಮಾಡಲ್ಲ. 3 ದಿನ ಮಾಡ್ತಾನೆ, ಅವನು ಮಾಡಲ್ಲ. ಇವನು ಯಾವನಪ್ಪ ಅಂತಾನೆ. ಅದೇ ತರ ರಾಜಕಾರಣ ಅಷ್ಟೇ, ಪ್ರೀತಿನೇ ಬೇರೆ, ರಾಜಕಾರಣನೇ ಬೇರೆ. ಹಾಗಾಗಿ ಇವತ್ತೇನಾದ್ರು ಕಾರ್ಯಕರ್ತರು ಮತ್ತೆ ಜನಸಾಮಾನ್ಯರ ಪ್ರೀತಿಯಿಂದ, ಅವರ ಸಹಕಾರದಿಂದ ನಾನೊಬ್ಬ ಇವತ್ತಿನ ಕೂತ್ಕೊಂಡು ಮಾತಾಡಲಿಕ್ಕೆ ವ್ಯವಸ್ಥೆ ಆಗಿದೆ. ಹಾಗೆ ಭರತ್ ಅವರೇ, ಈಗಿನ ಒಂದು ಹೊಸ ಪೀಳಿಗೆಗೋಸ್ಕರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪೀಳಿಗೆಗೆ ನಾವು ಏನೇ ಹೇಳಬೇಕಾಗಿಲ್ಲ. ಇವತ್ತು
20 ವರ್ಷಗಳ ಹಿಂದೆ ಪೀಳಿಗೆಗೆ ನಾವು ಬುದ್ಧಿ ಹೇಳಬೇಕಾಗಿತ್ತು. ಹೌದು. ಇವತ್ತು ಸಾಮಾನ್ಯ ಒಬ್ಬ ಯುವಕ, ಹ್ಮ್ ವಿದ್ಯಾರ್ಥಿ ಇರ್ಬೋದು, ಯುವಕ ಇರ್ಬೋದು, ದೇಶದ ಬಗ್ಗೆ, ಸಮಾಜದ ಬಗ್ಗೆ ತಿಳ್ಕೊಂಡಿರುತ್ತೆ. ಯಾಕಂದ್ರೆ ಈ ಮೊಬೈಲು ಇವೆಲ್ಲ ಬಂದಿರೋದ್ರಿಂದ ಬಹಳಷ್ಟು ವಿಷಯಗಳು ಅವ್ರಿಗೆ ಭಾರಿ ಗೊತ್ತಿದೆ. ಭಾರಿ ಅವರಿಗೆ ಮುಂದುವರೆದಿದ್ದಾರೆ. ಎಸ್. ಆದರೆ ಎಲ್ಲರೂ 100% ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಒಂದು 20% ವ್ಯತ್ಯಾಸ ಇರ್ಬೋದು. ಆದರೆ ದೇಶದ ಬಗ್ಗೆ, ಸಮಾಜದ ಬಗ್ಗೆ ಮತ್ತೆ ಪೀಳಿಗೆ, ನಾನು ಯುವ ಪೀಳಿಗೆ ಒಂದು ಏನು ಅಡ್ವೈಸ್ ಮಾಡ್ತೀನಿ ಅಂದ್ರೆ, ಹಿರಿಯರಿಗೆ ಒಂದು ಗೌರವ ಕೊಡ್ಬೇಕು. ಎಸ್. ಹಿರಿಯರಿಗೆ ಗೌರವ ಕೊಟ್ರೆ ಅವ್ರಿಗೆ ಅದೇ ಆಶೀರ್ವಾದ. ಹೌದು. ಸಮಾಜದಲ್ಲಿ ನಾವು ಎಷ್ಟೇ ದೊಡ್ಡ ಲೀಡರ್ ಆದರೂ ಹ್ಮ್ ನಾವು ಹಿರಿಯರಿಗೆ, ತಂದೆ ತಾಯಿಗೆ, ಇವತ್ತು ಎಷ್ಟೋ ಜನ ನೀವು ನೋಡ್ಬೋದು ಬೆಂಗಳೂರು ಭಾಗ, ಹೌದು. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ತಂದೆ ತಾಯಿ ಮಾಡಿದ್ದಾರೆ. ನಮ್ಮ ಮನೆಯೆಲ್ಲ ಒಂದು ನೋಡಿದೆ ಟಿವಿ ಒಳಗಡೆ, ಅವರು ಕೆನಡಾದಲ್ಲಿದ್ದಾರೆ, ತಾಯಿ ಮಗ ಮತ್ತೆ ಸೊಸೆ, ಅವರು ವೃದ್ಧಾಪ್ಯದಲ್ಲಿದ್ದಾರೆ. ನಾವು ಏನೇ ದೊಡ್ಡ ಡಾಕ್ಟರ್ ಆಗಲಿ ಏನಾದರೂ ದುಃಖಕರ ದುಃಖಕರ ಸಂಗತಿ. ಇವತ್ತು ಅದನ್ನ ನಾವು ಮಕ್ಕಳಿಗೆ ನಾವು ದಾರಿ ಹಾಕೊಟ್ಟಾಗಿ, ಈ ನಮ್ಮ ಪೀಳಿಗೆಗೆ ಅದನ್ನ ನಾವು ಬುದ್ಧಿವಂತರಾಗಿ, ಇವತ್ತಿನ ಏನು ಒಂದು 40-50 ವರ್ಷದ ಏಜ್ನಲ್ಲಿರ್ತಕ್ಕಂಥ ನಾವು ಮಧ್ಯಮ ವರ್ತಿಗೆ ಏಜ್ನಲ್ಲಿದ್ದೀವಿ, ಆ ಪೀಳಿಗೆಗೆ ನಾವು ದಾರಿ ಮಾಡ್ಕೊಡಂಗಾಗತ್ತೆ. ಹೌದು. ಆದರೂ ಸಮೇತ ಇವತ್ತು ಪ್ರತಿಯೊಬ್ಬರು ನಾನು ನೋಡ್ತೀನಲ್ಲ, ಹುಡುಗರು, ನಾನಿನ್ನ ದತ್ತ ಜಯಂತಿ, ದತ್ತಮಾಲೆ ಹೋದಾಗ ಹ್ಮ್ ಒಳ್ಳೆಯರು ಇದ್ದಾರೆ, ಇಲ್ಲ ಅಂತಿಲ್ಲ. ಬಹಳಷ್ಟು ಇದೆ. ಕೆಟ್ಟರು 2% ಇರ್ಬೋದು, ಅಷ್ಟೇ. ಆ ಸಮಾಜ ಹಾಳಾಗುತ್ತೆ 2% ಇಂದ. ಹೌದು. ನಾನು ಯಾವಾಗಲೂ ರಾಜಕೀಯ ಭಾಷಣ ಮಾಡೋತ್ತಿಗೆ ಧರ್ಮದ ಬಗ್ಗೆ ಮಾತಾಡಲ್ಲ ನಾನು. ಮುಸ್ಲಿಮ್ಸ್ 100% ಕೆಟ್ಟರಿಲ್ಲ, ಹೌದು. ಹಿಂದೂ 100% ಒಳ್ಳೆಯರಿಲ್ಲ. ಹೌದು. ನಮ್ಮಲ್ಲೂ ಇದ್ದಾರೆ, ತಿದ್ದಬೇಕಾಗತ್ತೆ ನಾವು ಕೆಲವು ವಿಚಾರಗಳನ್ನ. ಇವತ್ತು ಈ ಭಾಗದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನೇನೋ ಆಗ್ತಿತ್ತು, ಹೌದು. ಇವತ್ತು ನಮ್ಮ ಭಾಗದಲ್ಲಿ ಆಗ್ತಾ ಇದ್ರೆ, ನಾನು ಹೇಳಿ ನಾವೆಲ್ಲ ವ್ಯಾಪಾರ, ನಾವೊಬ್ಬ BJP ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದ್ರು ನಾವು ಮುಸ್ಲಿಮರಲ್ಲಿ ವ್ಯಾಪಾರ ಮಾಡ್ತೀವಿ, ಕಾಫಿ ಕೊಡ್ತೀವಿ, ಅವ್ರು ನಮ್ಮ ಹತ್ರ ಬರ್ತಾರೆ, ವಿಶ್ವಾಸ ಪ್ರೀತಿ ಇದೆ. ಆ ವಿಶ್ವಾಸ ಪ್ರೀತಿ ಯಾವಾಗ ಉಳಿಬೇಕು ನಮ್ದು. ಎಸ್. ಈ ದೇಶದಲ್ಲಿ ಹುಟ್ಟಿರೋದ್ರಿಂದ ಯಾರೋ ಸ್ವಲ್ಪ ಜನ ಆ ಥರದ ಇರ್ತಾರೆ, ಯಾರು ಎಲ್ಲರೂ 100% ನಾವು ಕೆಟ್ಟರು ಅಂತ ಹೇಳಕ್ಕಾಗೋದಿಲ್ಲ. ಹೌದು. ನಾವು ಪೀಳಿಗೆಗೆ ಅದನ್ನೇ ಹೇಳ್ಕೊಡ್ಬೇಕಾಗತ್ತೆ. ಇವತ್ತು ತೆಲಂಗಾಣದಲ್ಲಿ ನಾವು ನೋಡೋದ್ರಿಂದ ಕಾಣುತ್ತೆ, ಹಠಾವೋ ಮೋದಿ ಅಂತ ಹೇಳಿದ್ರೆ ಅವು ವಿದ್ಯಾರ್ಥಿಗಳು ಹೇಳ್ತಿದ್ರು ಜಿಂದಾಬಾದ್ ಮೋದಿ ಅಂತ. ನೀವು ನೋಡಿದ್ರಲ್ಲ, ನೋಡಿದೆ ಮೊನ್ನೆ. ಇದು ಆ ಥರದ ವ್ಯವಸ್ಥೆ ಹೇಳ್ಕೊಡ್ಬೇಕಾಗಿಲ್ಲ. ಹೇಳ್ಕೊಡ್ಬೇಕಾಗಿಲ್ಲ. ಹಾಗೆ ಪೀಳಿಗೆ, ಯುವ ಪೀಳಿಗೆ 100% ಸ್ಟ್ರಾಂಗ್ ಇದ್ದಾರೆ. ಅದು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ಭಾರಿ ಅನುಕೂಲ ಆಗುತ್ತೆ. ಖಂಡಿತವಾಗಿ ಒಳ್ಳೆಯ ಒಂದು ವಿಷಯ ಆಗಿದೆ. ಹಾಗೆ ಮುಂಬರುವ ಲೋಕಸಭೆ ಚುನಾವಣೆ ನಿಮ್ಮ ಒಂದು ಅನಿಸಿಕೆ ಏನು? ಲೋಕಸಭೆ ಚುನಾವಣೆಯಲ್ಲಿ ಯೋಚನೆ ಮಾಡತಕ್ಕಂಥ ವಿಚಾರನೇ ಇಲ್ಲ. ಇವತ್ತು ನೀವು ಸಾಮಾನ್ಯ ಒಬ್ಬ ಕಾರ್ಮಿಕರನ್ನು ಕೇಳಿ, ಒಬ್ಬ ರೈತರನ್ನು ಕೇಳಿ, ಒಬ್ಬ ಅಫಿಷಿಯಲ್ ಕೇಳಿ, ಇವತ್ತು ಒಂದೇ ಯೋಚನೆ, ಮೋದಿ. ಒಂದು ಮೋದಿ. ಎರಡನೇದು ದೇಶದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಮತದಾರರು ಭಾರಿ ಜನ ಇದ್ದಾರೆ. ಹಾಗೆ ಈಗ ಒಂದು ಕಾಂಗ್ರೆಸ್ ಸರ್ಕಾರ ಏನ್ ಭಾಗ್ಯಗಳು ಕೊಟ್ಟಿದೆ ಕರ್ನಾಟಕದಲ್ಲಿ, ಅದು ಬಹಳಷ್ಟು ದೊಡ್ಡ ಮಟ್ಟಿಗೆ ಲೋಕಸಭೆಯಲ್ಲಿ ಕೆಲಸ ಮಾಡುತ್ತಲ್ವಾ? ಇಲ್ಲ, ಸಾಧ್ಯನೇ ಇಲ್ಲ. ನೆವರ್. ಭಾಗ್ಯದ ಬಗ್ಗೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಮೊನ್ನೆ ಏನು ಕಾಂಗ್ರೆಸ್ ಗೌರ್ಮೆಂಟ್ ಬಂತು, ಭಾಗ್ಯದಲ್ಲಿ ಬಂದಿರ್ಬೋದು, ಅದು 50% ಆದರೆ 50% ನಮ್ಮ ಗೊಂದಲದಿಂದ ಹೋಗಿದೆ. ಭಾರತೀಯ ಜನತಾ ಪಾರ್ಟಿಯ ಲೀಡರ್ಗಳ ಗೊಂದಲದಿಂದ ಇವತ್ತು ನಾವು ಕಳ್ಕೋಬೇಕಾಗಿದೆ. ಯಾಕಂದ್ರೆ 40 ಸೀಟು ಅಂದಾಜು 500 ವೋಟ್ಗಳ ಅಂತರದಲ್ಲಿ ಸೋತಿರ್ತಕ್ಕಂಥದ್ದು. ಹೌದು. 40 ಸೀಟು ಅಂದಾಜು 500 ಮತಗಳು. ಅದೇ ತರ ಏನು ಮಂಡ್ಯ ಭಾಗದಲ್ಲಿ ಏನಾಯ್ತು ಅಂದ್ರೆ, ಇವತ್ತು JDS ಸ್ಟ್ರಾಂಗ್, ಹಳೆ ಮೈಸೂರು ಮಂಡ್ಯದಲ್ಲಿ. BJP ಹಿಂದಿನ ಎಲೆಕ್ಷನ್ ಅಲ್ಲಿ 2,000-3,000 ವೋಟ್ ತಗೊಂಡಕ್ಕಂಥ MLA ಕ್ಷೇತ್ರದಲ್ಲಿ 20,000 ವೋಟ್ ತಗೊಂಡಿದ್ದಾರೆ ಸರ್. ಹಾಗಾಗಿ 135 ಸೀಟ್ ಬರಕ್ ಕಾರಣ BJP JDS ಹೊಂದಾಣಿಕೆ ಇಲ್ಲದೆ BJP ಸ್ಟ್ರಾಂಗ್ ಆಯ್ತು, JDS ವೀಕ್ ಆಯ್ತು. ಹೌದು. ಹಾಗಾಗಿ ಆಗಿರ್ತಕ್ಕಂಥ ಬಿಟ್ರೆ ನಿಮ್ ಭಾಗ್ಯದಕ್ಕೂ ಕರ್ನಾಟಕದ ಭಾಗ್ಯಕ್ಕೂ ಈ ನಿಮ್ಮ ಲೋಕಸಭಾ ಎಲೆಕ್ಷನ್ಗೂ ಹೋಲಿಕೆ ಮಾಡಕ್ ಸಾಧ್ಯನೇ ಇಲ್ಲ. ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟ್ ಯುವರ್ ಪೊಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಕೇಳಿದ್ರಲ್ಲ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಬಣಕಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು, ಹಾಗೆ
ತರವೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು 2 ಅವಧಿ, ಹಾಗೆ ಭಾರತೀಯ ಜನತಾ ಪಕ್ಷದ ಬಾಳೂರು ಹೋಬಳಿ ಮಾಜಿ ಅಧ್ಯಕ್ಷರು 2 ಅವಧಿ, ಹಾಗೆ ಬಾಳೂರು ಹೋಬಳಿ ಕಾಫಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷರು ಹಾಗೂ ಬಿಜೆಪಿ ಮೂಡಿಗೆರೆ ಮಂಡಲದ ಮಾಜಿ ಉಪಾಧ್ಯಕ್ಷರು, ಹಾಗೆ ಜಿಲ್ಲಾ ಪಂಚಾಯತ್ ಕೆಡಿಪಿ ಮೆಂಬರ್ ಹಾಗೂ ಬಿಜೆಪಿ ತಾಲೂಕು ಯುವ ಮೋರ್ಚಾದ ಮಾಜಿ ಅಧ್ಯಕ್ಷರು, ಹಾಗೆ ಶ್ರೀ ಬಾಳೂರು ಕಾಲ್ನಂತೇಶ್ವರ ದೇವಸ್ಥಾನದ ಸಮಿತಿಯ ಸದಸ್ಯರು ಆಗಿರ್ತಕ್ಕಂತಹ ಶ್ರೀಯುತ BM ಭರತ್ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟ್ ಯುವರ್ ಪಾಲಿಟಿಷಿಯನ್. ಧನ್ಯವಾದಗಳು.